ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ 8:30ಯಿಂದ 9:30ವರೆಗೂ ಪ್ರಸಾರ ಆಗುತ್ತೆ. ಈ ಕಾರ್ಯಕ್ರಮದಲ್ಲಿ ನೀವು ಫೋನ್ ಕರೆ ಮಾಡಿದ್ದನ್ನು ಸ್ವೀಕರಿಸಿ ನೀವು ಕೇಳುವಂಥ ಪ್ರಶ್ನೆಗೆ ನನ್ನ ಅನುಭವದ ಆಧಾರದ ಮೇಲೆ ಉತ್ತರ ಕೊಡುವಂಥ ಕಾರ್ಯಕ್ರಮ. ಅದಕ್ಕೆ ಕಾರ್ಯಕ್ರಮ ಪ್ರಾರಂಭಕ್ಕೆ ಮುಂಚೆ ನಮ್ಮ 4 ರೂಲ್ಸ್ಗಳಿವೆ. 4 ರೂಲ್ಸ್ಗಳು ಏನಪ್ಪ ಅಂತಂದರೆ, ನೆಟ್ವರ್ಕ್ ಇರೋ ಕಡೆ ನಿಂತ್ಕೊಂಡು ಮಾತಾಡಿ. ಓಡಾಡ್ಕೊಂಡು ಮಾತಾಡ್ತಿದ್ರೆ ನೆಟ್ವರ್ಕಿಂದ ಹೊರಗೆ ಬರ್ತದೆ, ಆಗ ಡಿಸ್ಕನೆಕ್ಟ್ ಆಗಿಬಿಡ್ತೀರ. ಎರಡನೇದು, ಕಾಲ್ ಕನೆಕ್ಟ್ ಆದ ತಕ್ಷಣ ನಿಮ್ಮ ಟಿ ವಿ ವಾಲ್ಯೂಮ್ನ ಕಮ್ಮಿ ಮಾಡಿ ಇಲ್ಲ ಮ್ಯೂಟ್ ಮಾಡಿ, ಇಲ್ಲ ಟಿ ವಿ ಇಲ್ಲದಿರೋ ಕಡೆ ಹೋಗಿ ಮಾತಾಡಿ. ಟಿ ವಿ ಮುಂದೆ ಕೂತ್ಕೊಂಡು ಮಾತಾಡಿದ್ರೆ ಕಾಲ್ ಡಿಸ್ಕನೆಕ್ಟ್ ಆಗುತ್ತೆ. ಮೂರನೇದು, ಯಾರು ಪ್ರಶ್ನೆ ಕೇಳಬೇಕು ಅವರೇ ಫೋನ್ ಮಾಡಿದ್ರೆ ಒಳ್ಳೆಯದು. ಯಾರೋ ಫೋನ್ ಕನೆಕ್ಟ್ ಮಾಡ್ತಾರೆ, ಅವರೆಲ್ಲೋ ಮಲಗಿರ್ತಾರೆ, ಏನೆಲ್ಲೋ ಹೋಗಿರ್ತಾರೆ, ಸಡನ್ನಾಗಿ ಬರೋ ಅಷ್ಟರೊಳಗೆ ಕಾಲ್ ಕಟ್ ಆಗುತ್ತೆ. ತುಂಬ ಉದ್ದದಾಗಿ ಪ್ರಶ್ನೆ ಕೇಳೋದು ಬೇಡ, ಚಿಕ್ಕದಾಗಿ ಸ್ಪಷ್ಟವಾಗಿ ಚೊಕ್ಕಟವಾಗಿ ಪ್ರಶ್ನೆ ಕೇಳಿ ನಾನು ಅದೇ ಥರ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಈಗ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ನಂಬರ್ಗೆ ನೀವು ಕರೆ ಮಾಡಿದ್ರೆ ನಮ್ಮ ಚಾನಲ್ ಕನೆಕ್ಟ್ ಆಗುತ್ತೆ. ಈಗ ಯಾರೋ ಒಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ 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 ನಮಸ್ತೆ ಗುರುಜಿ. ನಮಸ್ತೆ, ಸ್ವಲ್ಪ ಜೋರಾಗಿ ಮಾತಾಡಿ. ಹಲೋ ಹೇಳಿ, ಯಾವ ಊರಿಂದ ಕಾಲ್ ಮಾಡ್ತೀರಾ? ಗುರುಜಿ, ರಾಮನಗರದಿಂದ ಮಾಡ್ತಾ ಇದ್ದೀವಿ. ರಾಮನಗರ. ತಮ್ಮ ಹೆಸರು? ಶಿವಪ್ರಸಾದ್ ಅಂತ. ಶಿವಪ್ರಸಾದ್, ಹೇಳಿ. ಗುರುಜಿ, ನಮ್ಮ ತಾಯಿಗೆ ಮಂಡಿ ನೋವು, ನಡ ನೋವು, ಬೆನ್ನು ನೋವೇ ಜಾಸ್ತಿ ಅಂತಾರೆ ಗುರುಜಿ, ಅದ್ರ ಬಗ್ಗೆ ಕೇಳಬೇಕಾಗಿತ್ತು. ಡಾಕ್ಟ್ರು ತೋರಿಸಿಲ್ವಾ ನೀವು? ಡಾಕ್ಟ್ರ್ ತೋರ್ಸೋ ಗುರುಜಿ, ಮಾತ್ರೆ ಕೊಡ್ತಾರೆ, ಮೂಳೆ ಸಂದೋಗೈತೆ ಅಂತ ಮಾತ್ರೆ ಹೇಳ್ತಾರೆ, ಬೇರೆ ಏನು ಹೇಳಲ್ಲ ಗುರುಜಿ. ಹೌದು ಗುರುಜಿ. ಬಟ್ ಏನು ಟ್ರೀಟ್ಮೆಂಟ್ ತಗೋತಾ ಇದ್ದೀರಿ ಈಗ? ಗುರುಜಿ, ಈಗ ಮಾಮೂಲಿ ಇದ್ರ ಹತ್ರ MRI ಎಲ್ಲ ಮಾಡಿಸಿದ್ವಿ, ಆದ್ರೂ ಅದರಿಂದ ಏನೂ ಉಪಯೋಗ ಆಗಿಲ್ಲ ಗುರುಜಿ. ಮಾತ್ರೆ ಎಲ್ಲ ಕೊಟ್ಟಿದ್ರು, ಬಟ್ ಮುಂದಾಗ ಸ್ವಲ್ಪ ಆರಾಮ ಅನ್ಸುತ್ತೆ, ತಿರ್ಗಾ ಅದೇ ರೀತಿ ಆಗುತ್ತೆ ಗುರುಜಿ. ಅವ್ರಿಗೆ ಎಷ್ಟು ಏಜ್ ಅವ್ರಿಗೆ? ಅವ್ರಿಗೆ 50 ಗುರುಜಿ. ಡಯಾಬಿಟಿಕ್ ಇದೆಯಾ? ಇಲ್ಲ ಗುರುಜಿ, ಥೈರಾಯ್ಡ್ ಇದೆ, ಮತ್ತೆ RT ಎಂಜೋಗ್ರಾಮ್ ಮಾಡಿಸಿದ್ದೀವಿ. ಓಕೆ. ನೀವು ಅದಕ್ಕೆ ನಾಟಿ ಮದ್ದು ಏನು ಕೊಟ್ಟಿಸಿಲ್ಲ? ಇಲ್ಲ ಗುರುಜಿ, ಏನು ಕೊಡ್ಸಿಲ್ಲ ಅವ್ರಿಗೆ. ಇದು ಇಂಗ್ಲೀಷ್ ಮೆಡಿಷನಲ್ಲಿ ಮೂಳೆ ಸೌದೋಗಿದೆ ಅಂತ ತಾತ್ಕಾಲಿಕವಾಗಿ ಔಷಧಿ ಕೊಡ್ತಾರೆ, ಇಲ್ಲಾಂದರೆ ಆಪ್ರೇಷನ್ ಮಾಡಿ ಇದು ಮಾಡ್ತಾರೆ. ಹೌದು ಗುರುಜಿ, ಆಪ್ರೇಷನ್ ಮಾಡಿಸಿ ಅಂತಾರೆ, ಈ ವಯಸ್ಸಲ್ಲಿ ಬೇಡ ಅಂತಾರೆ ಗುರುಜಿ ಅವರು. ಅದಕ್ಕೆ ನೀವು ನಿಂಬೆಹಣ್ಣನ್ನು ಹಚ್ಬಿಟ್ಟು ರಸ ತಗೊಳ್ಳಿ. ಆ ರಸ ತೆಗೆದ್ಬಿಟ್ಟು ಎಲ್ಲೆಲ್ಲಿ ನೋವಿದೆಯೋ ಮಂಡಿ ಅಲ್ಲೆಲ್ಲ ಹಚ್ಬಿಟ್ಟು ಸೂರ್ಯನ ಬೆಳಕಲ್ಲಿ 21 ದಿವಸ ಕೂರಿಸಿ, ಒಂದು ಅರ್ಧ ಮುಕ್ಕಾಲು ಗಂಟೆ ಸೂರ್ಯನ ಬೆಳಕಲ್ಲಿ ಕೂತ್ಕೋಬೇಕು. ಮಂಡಿಗೆ ನಿಂಬೆಹಣ್ಣು ರಸ ಹಚ್ಬಿಟ್ಟು, ಆಮೇಲೆ ಎಳ್ಳಿನ ಪದಾರ್ಥ ಚೆನ್ನಾಗಿ ತಿನ್ನಬೇಕು. ಎಳ್ಳು ಬೆಲ್ಲ ಮಿಕ್ಸ್ ಮಾಡಿರೋದು, ಎಳ್ಳಿಗೆ ಸಂಬಂಧಪಟ್ಟಂಥದ್ದು, ಎಳ್ಳಿಂದ ಮಾಡಿರೋಂಥ ಐಟಮ್ಸ್ನ ಹೆಚ್ಚೆಚ್ಚಿಗೆ ತಿಂತಾ ಇರಬೇಕು. ಅದನ್ನು ಶನಿವಾರ ಹೊತ್ತು ತಿಂದಷ್ಟು ಒಳ್ಳೆಯದು. ನಿಂಬೆಹಣ್ಣು ರಸ ಹಚ್ತಾ ಬನ್ನಿ, ಬಿಸಿಲಲ್ಲಿ ಕೂರಿಸಿ, ನಿಂಬೆಹಣ್ಣು ರಸ ಹಚ್ಬಿಡಿ, ಬಿಸಿಲಲ್ಲಿ ಒಂದು ಅರ್ಧ ಗಂಟೆ ಕೂರಿಸಿ. ಈ ಥರ ಮಾಡಿ ಖಂಡಿತ ಒಳ್ಳೆಯದಾಗ್ತದೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ಬರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಸರ್, ನಮಸ್ಕಾರ. ಹಲೋ ಹಲೋ, ಯಾವೂರಿಂದ ಕಾಲ್ ಮಾಡ್ತೀರಿ? ಸರ್, ಬೆಂಗಳೂರಿಂದ ಸರ್. ಹೇಳಿ, ಏನು ಪ್ರಶ್ನೆ ಕೇಳಬೇಕು? ಹಲೋ, ಮಾತಾಡಿ ಅಮ್ಮ, ಏನು ಸಮಸ್ಯೆ? ಸರ್, ನಮ್ಮ ಯಜಮಾನ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಏನೋ? ನಮಗೆ ಯಾವ್ದು ಎಷ್ಟೇ ಅಮೌಂಟ್ ಬಂದ್ರು ಯಾವ್ದು ನಮ್ಗೆ ಕೈಯಲ್ಲಿ ನಿಲ್ತಿಲ್ಲ. ಮಾತಾಡಿ. ನಮ್ಗೆ ಯಜಮಾನ್ರಿಗೆ ಎಷ್ಟೇ ದುಡ್ಡು ಬಂದ್ರು ಕೈಯಲ್ಲಿ ನಿಲ್ತಿಲ್ಲ. ಮನೇಲಿ ಒಂದಲ್ಲ ಒಂದ್ ಸಮಸ್ಯೆ. ನಮ್ಮ ಮಾವ ವಯಸ್ಸಾದವ್ರು ಇದಾರೆ, ಅವರು ಓಡಾಡಲ್ಲ. ಅಲ್ಲ, ವಯಸ್ಸಾದ್ಮೇಲೆ ಏನು ಮಾಡೋಕ್ಕಾಗಲ್ಲ, ಗೊತ್ತಾಯ್ತಾ? ಸಮಸ್ಯೆ ಎಷ್ಟು ಹಣ ಉಳಿತಿಲ್ಲ ಅಂತಂದರೆ ಬಹುಶಃ ಅವ್ರಿಗೆ ಸರ್ಪದೋಷ ಇರಬೇಕು. ಯಾವುದೋ ಒಂದು ಜಾತಿ ಸರ್ಪದೋಷ ಇರ್ತದೆ ಅವ್ರಿಗೆ. 21 ದಿವಸ ಹುತ್ತಕ್ಕೆ ಪೂಜೆ ಮಾಡಿ ಪ್ರದಕ್ಷಿಣೆ ಮಾಡೋಕ್ಕೆ ಹೇಳಿ. ಆಮೇಲೆ ಯಾವುದಾದ್ರು ನಿಮ್ಮ ಹತ್ರದಲ್ಲಿ ಲಕ್ಷ್ಮೀ ದೇವಸ್ಥಾನ ಇತ್ತು ಅಂದರೆ ಆ ಲಕ್ಷ್ಮೀ ದೇವಸ್ಥಾನಕ್ಕೆ 108 ಸುತ್ತ ಪ್ರದಕ್ಷಿಣೆ ಮಾಡೋಕ್ಕೆ ಹೇಳಿ 21 ದಿವಸ. ಸರ್ಪದೋಷ
ಹಾಂ, ಅವ್ರಿಗೆ ಆಪರೇಷನ್ ಆಗಿದೆ, ಒಂದ್ ಬೆರಳು ತೆಗ್ದಿದ್ದಾರೆ. ಯಾರಿಗೆ ನಮ್ಮ ಯಜಮಾನ್ರಿಗೇನೆ ಏನಾಗಿದೆ? ಬ್ಲಡ್ ಸರ್ಕ್ಯುಲೇಷನ್ ಆಗಿಲ್ಲ ಅಂತ ಒಂದು ಬೆರಳು ತೆಗ್ದಿದ್ದಾರೆ ಕಾಲಲ್ಲಿ. ಡಯಾಬಿಟಿಕ್ ಪೇಷಂಟಾ? ಇಲ್ಲ ಸರ್, ಡಯಾಬಿಟಿಕ್ ಏನಿಲ್ಲ. ಹ್ಞೂ, ಓಕೆ. ಹಂಗಾರೆ ಅಂಗವಿಕಲರ ಶಾಪ ಇದೆ ಅನಿಸುತ್ತೆ ನಿಮ್ಮ ಯಜಮಾನ್ರಿಗೆ. ಅಂಗವಿಕಲರ ಶಾಪ ಇದ್ದರೆ ಈ ಥರ ದೋಷನೇ ಇರ್ತದೆ. ಪೂರ್ವಜನ್ಮದಲ್ಲಿ ಅಂಗವಿಕಲರಿಗೆ ಮನೆ ಮಠ ಅಥವಾ ಹೊಲ ಗದ್ದೆ ವಸ್ತ್ರ ಚಿನ್ನ ಬೆಳ್ಳಿ ಮೋಸ ಮಾಡಿದರೆ ಈ ಜನ್ಮದಲ್ಲಿ ಅದು ಹಣ ಉಳಿದೆಲ್ಲ ಜೊತೆಗೆ ಅಂಗವಿಕಲತೆ ಆಗುತ್ತೆ. ಈಗಾಗಲೇ ನಿಮ್ಮ ಯಜಮಾನರು ಅಂಗವಿಕಲರಾಗಿದ್ದಾರೆ ಅಂತ ಆಯಿತು. ಮಾಡಿ ಉತ್ತಕ್ಕೆ ಪೂಜೆ ಮಾಡಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ 108 ಸುತ್ತು ಪ್ರದಕ್ಷಿಣೆ ಮಾಡೋಕ್ಕೆ ಹೇಳಿ 21 ದಿವಸ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ನೋಡಿ, ಅಂಗವಿಕಲತೆ ಯಾವಾಗ ಯಾರಿಗೆ ಬೇಕಾದ್ರೂ ಬರ್ಬೋದು. ಚಿಕ್ಕ ವಯಸ್ಸಲ್ಲೇ ಇರಬೇಕು ಅಂತಿಲ್ಲ, ಬೆಳೀತಾ ಬೆಳೀತಾ ವಯಸ್ಸಾಗ್ತಾ ಅಂಗವಿಕಲರಾಗ್ತಾರೆ. ಆಯಾ ಏಜಿಗೆ ಬಂದಾಗ ಅಂಗವಿಕಲರ ಶಾಪ ನಡೀತದೆ. ಇದು ಬಹಳ ವಿಶೇಷವಾದಂಥದ್ದು. ಇವೆಲ್ಲ ಅಂಗವಿಕಲರ ಶಾಪ, ಬ್ರಾಹ್ಮಣ ಶಾಪ, ದಂಪತಿಗಳ ಶಾಪ, ಸ್ತ್ರೀ ಶಾಪ, ಅದ್ರಲ್ಲಿ ಹಲವಾರು ಸ್ತ್ರೀ ಶಾಪಗಳಿವೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ಕಾರ. ನಮಸ್ತೆ. ಯಾವರಿಂದ ಕಾಲ್ ಮಾಡ್ತೀರಿ? ನಾವು ಬೆಂಗಳೂರಿಂದ ಸ್ವಾಮಿ. ಏನು ತಮ್ಮ ಹೆಸರು? ನಮ್ಮ ಹೆಸರು ಲವ ಅಂತ. ಮೋಹನ್. ಲವ ಲವ ಲವ. ಹಾಂ, ಹೇಳಿ. ಲವ ಖುಷಿ ಅಂತಾರಲ್ಲ, ಲವ. ನೀವು ಅವಳಿ ಜೋಳಿ ಮಕ್ಕಳಾ? ಹೌದು ಸ್ವಾಮಿ. ಓಕೆ, ಹೇಳಿ, ಏನು ಸಮಸ್ಯೆ? ನಮ್ಮ ತಮ್ಮ 20 ನಿಮಿಷ, ನಾವು 1 ಗಂಟೆ 20 ನಿಮಿಷ ಬೆಳಗಿನ ಜಾವ ಹುಟ್ಟಿರೋದು. ಅವ್ರು 1:40 ಹುಟ್ಟಿರೋದು. ಅವ್ರಿಗೆ ಮಕ್ಕಳಾಗಿದೆ, ಚಿಕ್ಕವ್ರಿಗೆ. ನಮಗೆ ಮಕ್ಕಳೇ ಇರೋ ಸ್ವಾಮಿ. ಎಲ್ಲಾ ಪೂಜೆ ಮಾಡ್ತೀವಿ, ನೀವು ಹೇಳಿದ್ದು ಮಾಡಿದ್ವಿ. ಸರ್ಪ ಪೂಜೆ ಎಲ್ಲ ಮಾಡ್ತೀವಿ. ಏನ್ ಮಾಡಿದ್ರು ದೇವ್ರು ಇನ್ನೂ ಫಲನೇ ಕೊಡ್ತಾ ಇಲ್ಲ ಸ್ವಾಮಿ, ಭಗವಂತ. ಎಷ್ಟು ಏಜ್ ನಿಮಗೆ? 44 ಸ್ವಾಮಿ. 44 ವರ್ಷ ಆಗೋಗಿದೆ. ಏನ್ ಮಾಡೋದು ಸ್ವಾಮಿ? ನಿಮ್ಮಲ್ಲಿ ಏನು ಪ್ರಾಬ್ಲಮ್ ಇದೆ? ಡಾಕ್ಟ್ರಿಗೆ ಪತ್ತೆ ಹಚ್ಚಿದಾರಾ? ಸ್ಪಮ್ಸ್ ಕೌಂಟು ಸರಿಯಾಗಿ ನಮ್ಗೆ ಉತ್ಪತ್ತಿ ಕಮ್ಮಿ ಆಗ್ಬಿಟ್ಟಿದೆ ಸ್ವಾಮಿ. ಏನು ಅಂತ ಗೊತ್ತಾಗ್ತಾಯಿಲ್ಲ ಸ್ವಾಮಿ. ದಯವಿಟ್ಟು ಯಾವ ತರ ಇದು ಅಷ್ಟ ಮುದ್ರೆಯಿಂದ ಏನಾರ ಇಂಪ್ರೂವ್ಮೆಂಟ್ ಆಗೋ ತರ ಏನ ಹೇಳ್ತೀರಾ ಸ್ವಾಮಿ? ನಿಮ್ದು ಜಾತಕ ಇದೆಯಾ? ಜಾತಕ ಇದೆ ಸ್ವಾಮಿ. ಮೇಷ ರಾಶಿ, ಮೇಷ ಲಗ್ನ ಅಂದ, ಭರಣಿ ನಕ್ಷತ್ರ. ಮೊದಲನೇ ಮನೆಯಲ್ಲಿ ಚಂದ್ರ ಇದ್ದಾನೆ. ನಾವು 4ನೇ ಮನೆಯಲ್ಲಿ ರಾಹು ಇದ್ದಾನೆ ಸ್ವಾಮಿ. ಮತ್ತೆ 5ನೇ ಮನೆಯಲ್ಲಿ ಗುರು ಮತ್ತೆ ಶನಿ ಇಬ್ರು ಇದ್ದಾರೆ ಸ್ವಾಮಿ. ಈಗ ನೀವು ಜಾತಕ ತಗೊಂಡು ಮೆಡಿಕಲ್ ರಿಪೋರ್ಟ್ ತಗೊಂಡು ಭೇಟಿ ಮಾಡಿ ಸ್ವಾಮಿ. ನಿಮ್ಮ ಹತ್ರ ಭೇಟಿ ಆಗಿದ್ರಿ? ಯಾವಾಗ? ಸುಮಾರು ಒಂದು 8 years ಸ್ವಾಮಿ. ಆದ್ರೆ ನೀವು ತುಂಬಾ ಬ್ಯುಸಿ ಆಗಿದ್ರ. ಹೇಳಿದ್ರ ಪೂಜೆ ಎಲ್ಲಾ ಪೂಜೆ ಮಾಡಿದೀವಿ. ನಮ್ಮ ಹೆಂಗಸರು ಅಷ್ಟೇ, ವಿನೋದ್ ಅಂತ, ಅವರು ಪೂಜೆ ಮಾಡ್ತಾರೆ ಸ್ವಾಮಿ. ಬೆಳಿಗ್ಗೆ ಅಂದ್ರೆ ನಮ್ಮ ಮನೆಯಲ್ಲಿ ಯಾವಾಗ್ಲೂ ನಂದಾ ದೀಪ ತರ ಎಣ್ಣೆ ನಮ್ ತಂದೆಯವರು ದೀಪ ಎಲ್ಲ ಅಂಟಿಸ್ತಾರೆ. ನಮ್ಮ ಮನೆ ಏಳ್ಗೆನೆ ಇಲ್ಲ, ಮತ್ತೆ ಮಕ್ಕಳು ಆಗಿಲ್ಲ ನಮ್ಗೆ. ಅದೇ ತರ ಪ್ರಶ್ನೆ ಆಗ್ಬಿಟ್ಟಿದೆ. ಏನ್ ಕೆಲಸ ಮಾಡ್ತೀರಿ ನೀವು? ನಾವು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ವಿ. ನಮಗೆ ದುಡ್ಡಿನ ಕೊರತೆ ಅಂತ ಹೊಡೆತ ಅಂತ ಸಖತ್ ಬಿದ್ಬಿಟ್ಟಿದ್ವಿ ಸ್ವಾಮಿ. ಕೆಳಗಡೆ ಕುತ್ಕೊಳಕ್ಕೂ ಆಗಲ್ಲ ಸ್ವಾಮಿ, ಆ ತರ ಆಗ್ಬಿಟ್ಟಿದೆ ಸ್ವಾಮಿ. ಅಲ್ಲ, ನೀವು ಕೆಮಿಕಲ್ಸ್ ಮುಡ್ತೀರಾ? ಕೆಮಿಕಲ್ಸ್ ಏನಾರು ಮುಡ್ತೀರಾ? ಇಲ್ಲ ಸ್ವಾಮಿ, ಕೆಮಿಕಲ್ ಅಲ್ಲ. ಇದು ಗಾರ್ಮೆಂಟ್ಸ್ ಬಟ್ಟೆಗಳು ಇರ್ತಾವಲ್ಲ, ಇವಾಗ ಅದು ಕೆಲಸನೇ ಬಿಟ್ಬಿಟ್ಟಿದೀನಿ. ಆದ್ರೂ ಅಲ್ಲ, ಕೆಲವು ಕೆಮಿಕಲ್ಸ್ ಮುಟ್ಸಿದ್ರೆ ಸ್ಪರ್ಮ್ಸ್ ಕೌಂಟ್ ಕಮ್ಮಿ ಆಗುತ್ತೆ. ಈ ಪೇಂಟ್ ಮಾಡೋರು ಮುಟ್ಟೋದೇ ಬಿಟ್ಬಿಟ್ಟಿದೀನಿ ಸ್ವಾಮಿ. ಒಂದ್ಸಲ ಮೀಟ್ ಮಾಡಿ ನೋಡೋಣ. ನಿಮ್ಮ ಮೆಡಿಕಲ್ ರಿಪೋರ್ಟು ತೊಗೊಂಬಂದು ಮುದ್ರೆಯಿಂದ ಏನಾನ ಯೂರಿಯನ್ ಉತ್ಪತ್ತಿ ಆಗುತ್ತೆ ಸ್ವಾಮಿ? ದಯವಿಟ್ಟು ಹೇಳ್ತೀರಾ ಸ್ವಾಮಿ? ಅದನ್ನೇ ನೋಡೋಣ ಬನ್ನಿ, ಯಾವ ಕಾಳ ಸರ್ಪ ದೋಷ ಇದೆ, ಯಾತಕ್ಕೆ ಹಿಂಗಿದೆ ಅಂತ. ನಿಮ್ಗೆ ಯಾವ ಜಾತಿ ಸರ್ಪ ದೋಷ ಇದೆ ನೋಡಬೇಕು. ಯಾಕೆ ಮಕ್ಕಳಾಗಿ 44 ವರ್ಷ ಆದರೂ ಮಕ್ಕಳಾಗ್ತಿಲ್ಲ, ವೀರ್ಯದಲ್ಲಿ ಕೌಂಟ್ಸ್ ಕಮ್ಮಿ ಇದೆ ಅಂದರೆ ಸರ್ಪದೋಷ ಇದೆ. ಅದು ಕಾಳ ಸರ್ಪದೋಷ, ಪಿತೃಶಾಪ ಇರ್ತದೆ. ಆದ್ದರಿಂದ ನೀವು ಪಿತೃಶಾಪ ಇರೋದು, ನೀವು ತಂದೆ ಆಗೋ ಯೋಗ ಇಲ್ಲ. ಕಾಳ ಸರ್ಪದೋಷ ಇದಾಯಿತು ಅಂದರೆ ಇಮಿಡಿಯೇಟಾಗಿ ಸ್ಪರ್ಮ್ ಕೌಂಟ್ ಕಮ್ಮಿ ಆಗುತ್ತೆ. ನೀವು ಮೀಟ್ ಮಾಡಿ ಮಕ್ಕಳಾಗತ್ತಾ ಇಲ್ವಾ, ಆಗದರೆ ಯಾವಾಗ ಆಗತ್ತೆ, ಎಂಥ ಮಗು ಆಗತ್ತೆ ಅಂತ ಹೇಳ್ತೀನಿ ನಾನು. ಆಗೋದಿಲ್ಲ ಅಂದರೆ ಆಗೋದಿಲ್ಲ. ಕರ್ಮನ ಅನುಭವಿಸೋಕ್ಕೆ ನಾವು ಹುಟ್ಟಿರೋದು. ಅದರಿಂದ ಒಂದು ಸಲ ಮೀಟ್ ಮಾಡಿ ರಿಪೋರ್ಟ್ ತೊಗೊಂಬನ್ನಿ. ಡಾಕ್ಟ್ರ್ ರಿಪೋರ್ಟ್ ಬೇಕು ನನಗೆ, ಜಾತಕ ಇಲ್ಲ ಅಂದರೂ ಪರವಾಗಿಲ್ಲ. ನಿಮ್ಮ ಹೆಂಡ್ತಿದು ಗರ್ಭಕೋಶನ ಅಲ್ಟ್ರಾಸೋನೋಗ್ರಫಿ ಮಾಡಿಸಿ ನಿಮ್ಮದು ಸೆಮೆನ್ ಅನಾಲಿಸಿಸ್ನ ರಿಪೋರ್ಟ್ ತೊಗೊಂಬಂದರೆ ನೋಡಿ ಹೇಳ್ತೀನಿ ನಾನು. ಮತ್ತೊಬ್ಬರು ಯಾರೋ ಕಾಲ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ. ಯಾವರಿಂದ ಕಾಲ್ ಮಾಡ್ತೀರಿ? ಚಾಮರಾಜನಗರ ಡಿಸ್ಟಿಕ್ಕು, ಕೊಳ್ಳೇಗಾಲ ತಾಲೂಕು, ಕುಂತೂರು ಗ್ರಾಮದಿಂದ ಮಾತಾಡ್ತೀರಿ. ಭಾಳ ಸಂತೋಷ, ಹೇಳಿ. ಗುರುಜಿ ನಮಸ್ತೆ. ನಮಸ್ತೆ.
ನಾವೊಂದು ದೇವಸ್ಥಾನ ಮಾಡಿದ್ದೀನಿ ಗುರುಜಿ, ಮಹಾಕಾಳಿ ಕಾಟೇರಮ್ಮ ದೇವಸ್ಥಾನ ಅಂತ, ಎಲ್ಲಿ? ಕುಂತೂರು ಮೊಳೆ ಗ್ರಾಮದಲ್ಲಿ. ನಿಮ್ಮೂರಲ್ಲೇ? ನಮ್ಮೂರಲ್ಲೇ ಗುರುಜಿ. ಓಕೆ. ಅದು ಚೆನ್ನಾಗಿ ನಡೀತಿತ್ತು ಗುರುಜಿ. ಯಾಕೋ ಒಂದು 4-5 ತಿಂಗಳಿಂದ ಜನ ಎಲ್ಲ ಬರ್ತಾ ಇಲ್ಲ, ಏನಾಗಿದೆ ಅಂತ ಗೊತ್ತಿಲ್ಲ ಗುರುಜಿ. ಅದು ನಿಮ್ಮ ವಂಶ ಪಾರಂಪರ್ಯ ನಡೆದು ಬಂತ, ನೀವು ಸುಮ್ಮನೆ ಸೃಷ್ಟಿ ಕಟ್ಸಿ ಮಾಡಿ? ಇಲ್ಲ ಗುರುಜಿ, ಇವಾಗ ಮಾಡಿರೋದು 4 ವರ್ಷದಿಂದ ಮಾಡಿರೋದು. ಅಂದರೆ ನಿಮ್ಮ ತಂದೆ ಮುತ್ತಾತ ಅವ್ರು ಯಾರು ಆಚರಣೆ ಮಾಡಿ ಬಂದಿಲ್ಲ? ಇಲ್ಲ ಇಲ್ಲ ಗುರುಜಿ, ಇವಾಗ ಬಂದಿರೋದು. ಮತ್ತೆ ನಿಮ್ಗೆ ಹೆಂಗೆ ಅನಿಸ್ತು, ಯಾಕೆ ಮಾಡಬೇಕಾಯ್ತು ಇದು, ಯಾಕೆ ಮಾಡಿದ್ರಿ ದೇವಸ್ಥಾನನ? ಯಾಕೆ ಮಾಡಿದ್ರಿ ಅಂತಂದ್ರೆ, ನಾವು ದೇವಸ್ಥಾನಕ್ಕೆ ಹೋಯ್ತಾ ಬರ್ತಾ ಇದ್ವಲ್ಲ, ಅದರಿಂದಾಗಿ ಒಂದು ಸ್ವಲ್ಪ ತಾಯಿ ಕನ್ಸಲ್ಲೆಲ್ಲ ಬರ್ತಾ ಇದ್ರು. ತಾಯಿ ಕನ್ಸಲ್ ಬಂದು ಪೂಜೆ ಮಾಡೋಣ ಅಂತ ಹೇಳ್ದಂಗೆ ಆಯ್ತಿತ್ತು. ಮತ್ತೆ ಕೂತ್ಕೊಂಡ್ರೆ ಒಂಥರ ಎಲ್ಲ ತಲೆಯೆಲ್ಲ ರೌಂಡ್ ಹಾಕ್ದಂಗೆ ಆಯ್ತಿತ್ತು. ಆ ಧ್ಯಾನದಲ್ಲೆಲ್ಲ ಸಿಗ್ತಾ ಇತ್ತು. ಆಮೇಲೆ ಜನಗಳ ಕಷ್ಟ ಎಲ್ಲ ಅರ್ಥ ಆಯ್ತಾ ಇತ್ತು. ಆಮೇಲೆ ನಮ್ಮ ಕೈಯಿಂದ ಯಾರಿಗಾದ್ರೂ ನಿಂಬೆಹಣ್ಣು ವಿಭೂತಿ ಉಂಡೆ ಏನೇ ಕೊಟ್ರು ನಡೀತಿತ್ತು ಗುರುಜಿ. ಹಂಗೆ ಕಟ್ಟಿ ಎಲ್ಲ ಹೊಡಿತಾ ಇದ್ವಿ. ಬಂದ್ ಕಷ್ಟ ಅಮ್ಮನ ಮುಂದೆ ಯಾರು ಹೇಳ್ಕೊಂಡ್ರು ನಡೀತಾ ಇತ್ತು. ಸುಮಾರು ಜನಗಳ ಕಷ್ಟ ಎಲ್ಲ ವಾಸಿಯಾಗಿದೆ. ಇವಾಗ ಒಂದು 4 ತಿಂಗಳಿಂದ ಎಲ್ಲ ನಿಂತೋಗ್ತಿದೆ, ತುಂಬಾನೇ ನಿಂತೋಗ್ತು. ನಿಮ್ಗೆ ಆಗದಿದ್ದವ್ರು ಯಾರು ಇದ್ದಾರಾ? ಇರ್ತಾರೆ ಗುರುಜಿ, ಊರಲ್ಲಿ ಏನ್ಮೇಲೆ ಇರ್ತಾರಲ್ವ. ಅವ್ರೇನಾದ್ರು ಇದಕ್ಕೆ ದಿಗ್ಬಂಧನ ಮಾಡಿರ್ಬೋದೇನೋ? ಅದೇ ಆಗಿದೆ ಅಂತ ನಮ್ಗೂ ಅನುಮಾನ. ಏನ್ ಮಾಡ್ಬೇಕು ಅಂತ ಒಂಚೂರು ನೋಡಿದ್ರೆ. ಅದು ದಿಗ್ಬಂಧನ ನೋಡಬೇಕು ನೀವು. ದಿಗ್ಬಂಧನ ಆಗಿದೆ ಇಲ್ಲ ಅಂತ ಸ್ಥಳದಲ್ಲಿ ನೋಡಬೇಕು. ದಿಗ್ಬಂಧನ ಆಗಿದ್ರೆ ನಿಮ್ಮನ್ನು ಸೇರಿಸಿ ದಿಗ್ಬಂಧನ ಮಾಡಿರ್ತಾರೆ. ನಿಮ್ಮ ಶಕ್ತಿನೂ ಕುಂದೋಗ್ಲಿ ಅಂತ, ಮತ್ತೆ ದೈವ ಕಳೆನೂ ನಾಶ ಆಗಲಿ ಅಂತೇಳಿ ದೇವಿಗೆ ಕಣ್ಕಟ್ಟು ಅಂತ ಮಾಡ್ತಾರೆ. ಕಣ್ಕಟ್ಟು ಅಂತೇಳಿ ದಿಗ್ಬಂಧನ ಮಾಡ್ತಾರೆ. ಅಥವಾ ಆ ದೇವಿಗೆ ತದ್ವಿರುದ್ಧವಾದಂಥ ಮೈಲಿಗೆ ಮಾಡ್ತಾರೆ, ಮೈಲಿಗೆ ಮಾಡಿಬಿಟ್ಟಿರ್ತಾರೆ. ಹೀಗಾಗಿ ಕೆಲವು ಕಡೆ ಕಲಾಶಕ್ತಿ ಹೋಗುತ್ತೆ. ಅದರಿಂದ ಕಲಾ ಆಕರ್ಷಣ ಹೋಮ ಮಾಡಿಸಿ ಒಂದ್ಸಲ, ಕಲಾ ಆಕರ್ಷಣ ಅಂತೇಳಿ. ಕಲಾಕರ್ಷಣ ಹೋಮ ಅಂತ. ಒಳ್ಳೆ ವಿದ್ವಾಂಸರಿಂದ ಕರೆಸಿ 64 ಕಲಾಶಕ್ತಿಗಳನ್ನು ತುಂಬಬೇಕು. ಮತ್ತೆ ಅಲ್ಲಿ ಪ್ರತ್ಯಂಗಿರ ಯಾಗ ಒಂದು ಮಾಡಿಸಿ. ಪ್ರತ್ಯಂಗಿರ ಯಾಗ ಆಗ ಶತ್ರುನಾಶ ಆಗ್ತಾರೆ, ದಿಗ್ಬಂಧನವೂ ನಾಶ ಆಗತ್ತೆ. ಮಾಡಿಸಿ, ಖಂಡಿತ ಒಳ್ಳೆಯದಾಗತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ 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 ನೋಡಿ, ಟಿ ವಿ ಮುಂದೆ ಕೂತ್ಕೊಂಡು ಮಾತಾಡ್ತಿದ್ದಾರೆ, ಅದಕ್ಕೆ ಕೇಳಿಸ್ತಾ ಇಲ್ಲ ಅನಿಸುತ್ತೆ. ಇನ್ನೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಕೆಲವು ದೇವಸ್ಥಾನಗಳಿಗೆ ಕೆಲವು ಶತ್ರುಗಳೇ ದಿಗ್ಬಂಧನ ಮಾಡ್ತಾರೆ ಊಟ ಕಿಚ್ಚಿಗೆ. ಹಲೋ ಹಲೋ, ಸ್ವಲ್ಪ ಜೋರ ಮಾತಾಡಮ್ಮ. ಸರ್ ನಮಸ್ಕಾರ ಗುರುಜಿ. ನಮಸ್ತೆ, ಯಾವರಿಂದ ಕಾಲ್ ಮಾಡ್ತೀರಿ? ಸರ್ ನಾನು ಬಳ್ಳಾರಿಯಿಂದ. ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ, ಹೇಳಿ. ಗುರುಜಿ, ನನ್ನ ಮಗ ಲಂಡನ್ ಅಲ್ಲಿ ಟೆನ್ನಿಸ್ ಪ್ಲೇಯರ್ ಅಂತ ಹೇಳಿ ಕೋಚಿಂಗ್ ಕೊಡಿಸ್ತಾ ಇದ್ದೀವಿ. ಏನ್ ಕೊಡಿಸ್ತಾ ಇದೀವಿ? ಟೆನ್ನಿಸ್ ಪ್ಲೇಯರ್ ಆಗಿ ಅವನಿಗೆ ಕೋಚಿಂಗ್ ಕೊಡಿಸ್ತಾ ಇದೀವಿ ಲಂಡನ್ ಅಲ್ಲಿ. ಮೊನ್ನೆ ಇಂಗಳಗಿ ಗ್ರಾಮದಲ್ಲಿ ನೀವು ಅದು ಹೋಮ ಎಲ್ಲ ಮಾಡಿದ್ರಲ್ಲ, ಅವಾಗ ಬಂದಿದ್ದೆ ಗುರುಜಿ ನಾನು. ಅವನ ಬಗ್ಗೆ ಕೇಳ್ಬೇಕಾಗಿತ್ತು. ಆಮೇಲೆ ನಮ್ಮನೇಲಿ ಸ್ವಲ್ಪ ನಾವು ಮನೆ ರೀಕನ್ಸ್ಟ್ರಕ್ಷನ್ ಮಾಡಿಸ್ಕೊಂಡ್ಮೇಲೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿ ಆಗಿದೆ. ಅದು ಏನಕ್ಕೆ ಆ ತರ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಸ್ವಾಮೀಜಿ. ಯಾರಿಗೆ ಆರೋಗ್ಯ ಸರಿ ಇಲ್ಲ? ನನ್ಗೇನೆ ಜಾಸ್ತಿ ಹೆಲ್ತ್ ಪ್ರಾಬ್ಲಮ್. ಅಂದ್ರೆ ದೊಡ್ಡ ದೊಡ್ಡ ಆಪರೇಷನ್ಗಳೆಲ್ಲ ಆಗ್ತವೆ, ಸಕ್ಸಸ್ ಆಗ್ತೀನಿ. ಆಮೇಲೆ ನಿಮ್ದು ಯೂಟ್ಯೂಬ್ ಅಲ್ಲಿ ಅದು ಕನೆಕ್ಟ್ ಎಲ್ಲ ನೋಡ್ಬಿಟ್ಟು ನಾನು ಮನೇಲೆ ಅಗ್ನಿಹೋತ್ರ ಎಲ್ಲ ಮಾಡ್ತಿದ್ದೀನಿ ಡೈಲಿ. ಅದು ಆಕಳದ್ದು ಸಗಣಿ ತಂದು, ಆಕಳದ್ದು ತುಪ್ಪ ಮನೇಲೆ ಮಾಡಿ, ಆಮೇಲೆ ಭತ್ತ ಎಲ್ಲ ತಂದ್ಬಿಟ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಷ್ಠೆಯಿಂದ ಮಾಡ್ತಾ ಇದ್ದೀನಿ ಸ್ವಾಮಿ. ಮಾಡಿ, ಬಹಳ ಸಂತೋಷ, ಒಳ್ಳೇದಾಗ್ಲಿ. ಇವಾಗ ಏನ್ ಪ್ರಶ್ನೆ ಕೇಳಬೇಕು? ಅದೇ ನನ್ನ ಮಗಂದು ಯಾವ ತರ ಸಕ್ಸಸ್ ಆಗುತ್ತೆ ಗೊತ್ತಿಲ್ಲ ಸ್ವಾಮಿ. ಅವನು BSc ಮಾಡ್ತಾ ಇದ್ದಾನೆ, BSc ಇನ್ ಸ್ಪೋರ್ಟ್ಸ್ ಸೈನ್ಸ್ ಅಲ್ಲಿ ಅಂತೇಳಿ ಲಂಡನ್ ಅಲ್ಲೇ ಇದ್ದಾನೆ. ಅವನು ತುಂಬಾ ಕಷ್ಟ ಪಡ್ತಿದ್ದಾನೆ ಸ್ವಾಮಿ. ಇರೋದು ಒಬ್ನೇ ಮಗ, ಬಟ್ ಅವನಿಗೆ ಟೆನ್ನಿಸ್ ಪ್ಲೇಯರ್ ಆಗ್ಬೇಕಂತನೂ ಇದೆ, ಪ್ಲಸ್ ಬೇರೆ ಬೇರೆ ಕೋಚಿಂಗ್ ಎಲ್ಲ ತಗೊಳ್ತಾ ಇದ್ದಾನೆ. ಸ್ಪೋರ್ಟ್ಸ್ ರಿಲೇಟೆಡ್ ಕೋಚಿಂಗ್ಸ್ ನಾವು ಕೊಡಿಸ್ತಾ ಇರೋದು.
ಹೌ ಇಟ್ ವಿಲ್ ಬಿ ವರ್ಕ್ಸ್ ಇನ್ ಫ್ಯೂಚರ್ ಅಂತ ಅದು ಒಂದು. ಮತ್ತೆ ಆಮೇಲೆ ಹೆಲ್ತ್ ಒಂದು ಇಶ್ಯೂಸ್ ಅಷ್ಟೇ ಸ್ವಾಮೀಜಿ. ಎಷ್ಟು ಏಜ್? ಮೊನ್ನೆ ಬಂದಾಗ ಮಾತಾಡೋಣ ಅನ್ಕೊಂಡೆ ಸ್ವಾಮಿ, ನನಗೆ ಟೈಮ್ ಸಿಗ್ಲಿಲ್ಲ ಗುರುಜಿ. ಅದಕ್ಕೇನೆ ನೀವು ತುಂಬಾ ಬಿಜಿ ಇದ್ರಿ. ಇಂಗಳಗಿ ಗ್ರಾಮಕ್ಕೆ ಬಂದಿದ್ದೆ ನಾನು. ಮಗನಿಗೆ ಎಷ್ಟು ವಯಸ್ಸು? ಮಗನಿಗೆ 18 ವರ್ಷ. ಚಿಕ್ಕ ಹುಡುಗನ ತಗೊಂಡು ಅಲ್ಲಿ ಬಿಟ್ಬಿಟ್ಟಿದ್ದೀರಲ್ಲ? ಇಲ್ಲ ಸ್ವಾಮಿ, ಅವನೇ ಡಿಸೈಡ್ ಮಾಡ್ಕೊಂಡ, ನಾವೇನು ಹೇಳಿಲ್ಲ ಅವನಿಗೆ. ಅಲ್ಲ, ಹೋಗ್ತೀನಿ ಅಂತ ಒಂದೇ ಹಠ ಅವನದು ಅಷ್ಟೇ. ಇಂಡಿಯಾದಲ್ಲ ಕೋಚ್ ಇತ್ತಲ್ಲಮ್ಮ? ಇಲ್ಲ ಸರ್, ನಾವ್ ಎಷ್ಟು ಹೇಳಿದ್ರು ಕೇಳಲಿಲ್ಲ ಅವನು. ನಾನಿಲ್ಲ ಹೋಗ್ತೀನಿ, ನನಗೆ ಅಲ್ಲಿದೆ ಕೋಚಿಂಗ್ ಕೊಡಿಸ್ರಿ ಅಂತ ನಾವ್ ಹೇಳಿದ್ವಿ ಅವನಿಗೆ. ಸುಮಾರು ಸರ್ತಿ ಹೇಳಿದ್ವಿ ನೀನು ಹೋಗ್ಲೇಬೇಡ ಅಂತ. ಬಟ್ ಅವ್ನು ಕೇಳಲಿಲ್ಲ ಸ್ವಾಮೀಜಿ. ನಮ್ಮ ಮನೆಯವ್ರು ಬಂದ್ಬಿಟ್ಟು ಆರ್ಥೋಪೆಡಿಕ್ ಸರ್ಜನ್ ಇದ್ದಾರೆ ಬಳ್ಳಾರಿನಲ್ಲಿ, ಮೆಡಿಕಲ್ ಕಾಲೇಜಲ್ಲಿ. ಅವರು ಕೂಡ ಹೇಳಿದ್ರು, ಸುಮಾರು ಹೇಳಿದ್ರು ಅವ್ನು ಕೇಳಲಿಲ್ಲ ಗುರುಜಿ. ಅವನಿಗೆ ಏನಂದ್ರೆ ತುಂಬಾ ಆಸೆ ಇಟ್ಕೊಂಡಿದ್ದಾನೆ, ನಾನು ಪ್ಲೇಯರ್ ಆಗ್ಬೇಕು ಅಂತ. ನಮ್ಗೆ ಅದೇ ಕಷ್ಟ, ಅವ್ನು ಆಗ್ತಾನೋ ಇಲ್ಲೋ ಅನ್ನೋ ಒಂದು ಟೆನ್ಷನ್ ಬೇರೆ ನನಗೆ. ಸುಮಾರು ದಿನದಿಂದ ನಾನು ನಿಮ್ಗೆ ಭೇಟಿ ಮಾಡ್ಬೇಕು ಅಂತೇಳಿ ಪರ್ಸನಲ್ ಆಗಿ ಬಂದು ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ತುಂಬಾ ಟ್ರೈ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ. ಅವನದು ಏನ್ ರಾಶಿ ನಕ್ಷತ್ರ ಗೊತ್ತಾ? ಅವನದು ಮೇಷರಾಶಿ, ಅಶ್ವಿನಿ ನಕ್ಷತ್ರ. ಮೇಷರಾಶಿ, ಕುಜ. ಸುಬ್ರಹ್ಮಣ್ಯಕ್ಕೆ ಚೆನ್ನಾಗಿ ಪೂಜೆ ಮಾಡಕ್ಕೆ ಹೇಳಿ. ಸುಬ್ರಹ್ಮಣ್ಯ ಸ್ವಾಮಿ. ಸುಬ್ರಹ್ಮಣ್ಯ ಸ್ವಾಮಿನಿಗೆ, ಯಾಕಂದರೆ ಮೇಷರಾಶಿ ಅಂದರೆ ಸರ್ಪರಾಶಿ ಅಂತ. ಸುಬ್ರಹ್ಮಣ್ಯನಿಗೆ ಚೆನ್ನಾಗಿ ಪೂಜೆ ಮಾಡಕ್ಕೆ ಹೇಳಿ. ಮೇಷರಾಶಿ ಅಶ್ವಿನಿ ನಕ್ಷತ್ರದ ಎಪಿಸೋಡ್ ಮಾಡಿದ್ದೀನಿ ನಾನು, ಅದನ್ನು ನೋಡಕ್ಕೆ ಹೇಳಿ ಅವನಿಗೆ. ಅದೇ ಜೀವನಾಮೃತ ನೋಡ್ತಾ ಇರ್ತೀನಿ ಸ್ವಾಮಿ, ನಿಮ್ಮ ಎಪಿಸೋಡ್ಸ್ ಎಲ್ಲ ನಾನು ಫಾಲೋ ಮಾಡ್ತಾ ಇದ್ದೀನಿ. ಮೇಷರಾಶಿ ಅಶ್ವಿನಿ ನಕ್ಷತ್ರ 1ನೇ ಪಾದ, 2ನೇ ಪಾದ, 3ನೇ ಪಾದ, 4ನೇ ಪಾದ ಅವ್ರಿಗೆಲ್ರಿಗೂ ಕೂಡ ನಾನು ಏನೋ ಆಗ್ತದೆ, ಯಾವುದಲ್ಲಿ ಇಂಪ್ರೂವ್ ಆಗ್ಬೋದು ಅದೆಲ್ಲ ವಿಷಯ ಹೇಳಿದ್ದೀನಿ. ಅದು ಮಾಡಿ, ಏಕೆಂದರೆ ಅದಲ್ಲಿ ಎಲ್ಲ ಕಂಪ್ಲೀಟು ಆಯಾ ಪಾದದವ್ರು ಹೇಗೆ ಇರ್ತಾರೆ, ಏನಾಗ್ತಾರೆ, ಯಾವ ಹುದ್ದೆ, ಯಾವ ಆಟ ಆಡೋದು ಎಲ್ಲ ಕೂಡ ಹೇಳಿದ್ದೀನಿ ನಾನು. ಅದನ್ನು ಮಾಡೋಕ್ಕೆ ಹೇಳಿ. ಮೇಷರಾಶಿ ಆದರೆ ಸುಬ್ರಹ್ಮಣ್ಯನ ಚೆನ್ನಾಗಿ ಪೂಜೆ ಮಾಡಬೇಕು. ಲಕ್ಷ್ಮೀ ನರಸಿಂಹನ ಪೂಜೆ ಮಾಡಿದ್ರೆ ಅವರು ಎಲ್ಲದರಲ್ಲೂ ಏಳಿಗೆ ಆಗ್ತಾರೆ. ಇದನ್ನು ಮಾಡೋಕ್ಕೆ ಹೇಳಿ, ಖಂಡಿತ ಒಳ್ಳೇದಾಗತ್ತೆ. ಮತ್ತೊಬ್ಬರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಸಾಯಿರಾಮ್ ಗುರುಗಳೇ. ಸಾಯಿರಾಮ್, ಯಾವರಿಂದ ಕಾಲ್ ಮಾಡ್ತೀರಿ? ನಾವು ಬೆಂಗಳೂರಿಂದ ಗುರುಗಳೇ ಮಾತಾಡ್ತಾ ಇದ್ದೀವಿ. ನಿಮ್ಮ ಹೆಸರು? ನಮ್ಮ ಹೆಸರು ರಮೇಶ್ ಅಂತ ಹೇಳಿ. ಹೇಳಿ ರಮೇಶ್. ಗುರುಗಳೇ, ನಮ್ಮ ಮಗಳಿಗೆ ಹಲ್ಲು ಉಬ್ಬು ಬಂದಿದೆ. ಡಾಕ್ಟರ್ ಹತ್ರ ಹೋದ್ರೆ ಹಲ್ಲು 4 ಹಲ್ಲು ಕಿತ್ತಾಕ್ಬೇಕು, ಕ್ಲಿಪ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಹಲ್ಲು ಕೀಳ್ದಿರಾ ಏನಾದ್ರು ತಂತ್ರ ಏನಾದ್ರು ಇದೆಯಾ ಗುರುಗಳೇ? ಹಲ್ಲುಗೆ ಅಂಥದ್ದೇನಿಲ್ಲ. ನೀವು ಎಷ್ಟು ಏಜ್ ಮಗುದು? 16 ವರ್ಷ. ಡೆಂಟಲ್ ಸರ್ಜನ್ ಅಂತ ಭೇಟಿ ಮಾಡಿ. ಸರ್ಜನ್, ಡೆಂಟಲಲ್ಲಿ ಸರ್ಜನ್ ಆಗಿರ್ತಾರೆ. ಈಗ ಹೊಸ ಟೆಕ್ನಾಲಜಿ ಬಂದಿದೆ, ಹಲ್ಲು ಕೀಳ್ದೇನೆ ಅದನ್ನು ಇದು ಮಾಡೋ ಒಂದು ಕಾನ್ಸೆಪ್ಟ್ ಬಂದಿದೆ ಈಗ. ಅದನ್ನು ಮಾಡಿಸಿ ಡೆಂಟಲ್ ಸರ್ಜನ್ನು ಅವ್ರ ಹತ್ರ ನೀವು ನೋಡಿಸ್ಬೇಕು. ನೀವು ಡೆಂಟಿಸ್ಟ್ ಹತ್ರ ಹೋಗ್ಬಾರ್ದು, ಡೆಂಟಲ್ ಸರ್ಜನ್ ಹತ್ರ ಹೋಗಬೇಕು. ಮಾಡಿಸಿ ಅದಕ್ಕೊಂದು ಈಗೆಲ್ಲ ಭಾಳ ಈಸಿಯೆಸ್ಟ್ ಟೆಕ್ನಾಲಜಿ ಬಂದು ಅದನ್ನು ಕ್ಲೀನಾಗೆ ಉಬ್ಬನ್ನು ಕಮ್ಮಿ ಮಾಡ್ತಾರೆ. ನಾ ಹೇಳಿದ್ದು ಅರ್ಥ ಆಯ್ತು ನಿಮಗೆ? ಹಲೋ, ಕಾಲ್ ಕಟ್ ಆಯ್ತದ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಅಮ್ಮ, ಎಲ್ಲಿಂದ ಕಾಲ್ ಮಾಡ್ತೀರಿ? ಗುರುಗಳೇ, ಗದಗಿಂದ ಮಾತಾಡ್ತಾ ಇರೋದು. ಗದಗಿಂದ, ಹೇಳಿ ಅಮ್ಮ. ನಮ್ಮ ಮಗನ ಕೆಲಸ ಮಾಡ್ತಾ ಇದ್ದಾನೆ ಗುರುಜಿ, 33 ವರ್ಷ. ಕೆಲಸದಲ್ಲಿ ಒಟ್ಟು ಸುಮ್ಮನೆ ಕಿರಿಕಿರಿ, ಏನು ಮಾತಾಡಲ್ಲ, ಊಟ ಮಾಡಲ್ಲ. ಈ ಕಡೆಯಿಂದ ಆ ಕಡೆ ಟ್ರಾನ್ಸ್ಫರ್ ಮಾಡಿದ್ರು ಒಟ್ಟು ಬೇಜಾರಾಗ್ಬಿಟ್ಟಿದ್ದಾನೆ ಗುರುಜಿ. ಗೌರ್ಮೆಂಟ್ ಎಂಪ್ಲಾಯಿನಾ? ಒಂದು ಗೌರ್ಮೆಂಟ್ ಎಂಪ್ಲಾಯ್. ಏನು ಕೆಲಸ? ಅಂದ್ರೆ ಆಫೀಸ್ ಬಾಯ್ ಅಂತ ತಗೊಂಡಿದ್ದಾರೆ ಗುರುಜಿ. ಅವ್ನು BSc ಮಾಡಿದ್ದು. ಚೆನ್ನಾಗಿ ಆಫೀಸ್ ಮೇಲೆಲ್ಲ ಚೆನ್ನಾಗಿ ಮಾಡ್ತಾನ ಅಂತಾರೆ ಗುರುಜಿ. ಅದು ಮಂದಿ ಜೊತೆಗೆ ಹೊಂದಾಣಿಕೆ ಒಟ್ಟು ಹೊಂದ್ಕೊಳಂಗಿಲ್ರಿ. ಆ ಜೊತೆಗೆ ಸೀದಾ ಕೆಲಸ ಮಾಡಿ ಮನೆಗೆ ಬಂದ್ಬಿಡ್ತಾನ ಅಷ್ಟೇ ರೀ. ಭಯ, ಒಟ್ಟು ಅವ್ನಿಗೆ ಏನು ಗೊತ್ತಿಲ್ಲ, ಭಯ ರೀ ಗುರುಜಿ. ಅಲ್ಲಮ್ಮ, ಆಫೀಸಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾನ? ಎಲ್ಲ ಹೇಳ್ತಾರೆ, ಎಲ್ಲ ಚೆನ್ನಾಗಿ ಮಾಡ್ತಾನ ಅವನು, ಯಾಕೆ ಹಂಗ್ ಮಾಡ್ತಾನ ಅಂತ. ಯಾರು ಬಿಟ್ಟು ಕೊಡಕ್ ತಯಾರಿಲ್ಲ ಗುರುಜಿ. ಅವ್ನ ಆಫೀಸ್ನಿಂದ ಈಗ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದಾರೆ ಗುರುಜಿ. ಇವಾಗೇನು ಸಮಸ್ಯೆ? ಮೊದಲಿನ ಕಡೆನೆ ಹೋಗ್ತೀನಿ ಅಂತ ಅಂದ್ ಗುರುಜಿ. ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದಾರೆ ಗುರುಜಿ, ಅಲ್ಲೇ ಮತ್ತೊಂದು ಸೆಕ್ಷನ್ ಇದೆ ಗುರುಜಿ. ಅಲ್ಲ, ಗದಗಲ್ಲೇ ತಾನೇ? ಇಲ್ಲ ಗುರುಜಿ, ಹಟ್ಟಿ ಗೋಲ್ಡ್ ಮೈನ್ಸ್ ನಲ್ಲಿ ಗುರುಜಿ. ಹಟ್ಟಿ, ಬಂಗಾರಹಟ್ಟಿ ಅಂತಂದು ರಾಯಚೂರು ಡಿಸ್ಟಿಕ್ ಗುರುಜಿ.
ಬೇರೆ ಊರಿಗೆ ಶಿಫ್ಟ್ ಆಗ್ತಾನಾ? ಅಲ್ಲೇ ಇದ್ದಾರೆ ಗುರುಜಿ, ನಾವು ಇಲ್ಲಿ ಗದಗಲ್ಲಿ ಇರೋದು ಗುರುಜಿ, ತಂದೆ ತಾಯಿ. ಮಗನ ಮದುವೆ ಮಾಡಿದ್ದೀರಾ? ಮದುವೆ ಆಗಿದೆ ಗುರುಜಿ, ಮಗಳು ಇದ್ದಾಳೆ, ಅವಳು ಚೆನ್ನಾಗಿ ಹೇಳ್ತಾಳೆ ಹಂಗ್ ಮಾಡ್ಬಾರ್ದ್ರಿ ಅವೆಲ್ಲ ಬಿದ್ದು. ಆದ್ರೆ ಎಲ್ಲ ಚೆನ್ನಾಗಿರ್ತಾನ್ರಿ, ಒಂದೊಂದ್ಸಲ ಮನ್ಸಿಗೆ ಹಂಗ್ ಮಾಡ್ಕೊಂಡ್ಬಿಡ್ತಾನೆ ಗುರುಜಿ, ಊಟನೂ ಮಾಡಲ್ಲ ಗುರುಜಿ. ಬನ್ನಿ ಮರಕ್ಕೆ 108 ಸುತ್ತ ಪ್ರದಕ್ಷಿಣೆ ಮಾಡಕ್ಕೆ ಹೇಳಿ ಡೈಲಿ ಬೆಳಗ್ಗೆ ಎದ್ದು 48 ದಿವಸ. ಗುರುಜಿ ಬನ್ನಿ ಮರ, ಹ್ಞೂ ರೀ, ಶಮಿ ವೃಕ್ಷ, ಗೊತ್ತು ಗುರುಜಿ. ಅದಕ್ಕೆ 108 ಸುತ್ತು ಬೆಳಗ್ಗೆ ಎದ್ದು ಪ್ರದಕ್ಷಿಣೆ ಮಾಡ್ಬೇಕು. ಸ್ನಾನ ಮಾಡ್ಕೊಂಡು ಹೋಗಿ ಖಾಲಿ ಹೊಟ್ಟೆಯಲ್ಲಿ 108 ಸುತ್ತು ಮಾಡಕ್ಕೆ ಹೇಳಿ, ಎಲ್ಲ ಸರಿ ಹೋಗುತ್ತೆ. ಆಯ್ತು ಗುರುಜಿ, ನಮಸ್ಕಾರ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ಹಿಡಿದ್ದಾರೆ. ಹಲೋ. ಯಾವತ್ತೂ ಆಫೀಸಲ್ಲಿ ಹೆಂಗಿರ್ತೀವೋ ಮನೇಲೂ ಹಾಗೇ ಇರಬೇಕು. ಹಲೋ ಹಲೋ, ಯಾರು ಮಾತಾಡ್ತಾ ಇರೋದು? ಹೇಳಿ, ಯಾವ ಊರಿಂದ ಕಾಲ್ ಮಾಡ್ತೀರಮ್ಮ? ಸರ್ ನಮಸ್ತೆ ಗುರುಜಿ. ನಮಸ್ತೆ. ನಾವು ಮಾಸ್ತಿಯಿಂದ ಮಾತಾಡ್ತಾ ಇರೋದು. ನೀವು ಟಿ ವಿ ಮುಂದೆ ಕೂತ್ಕೊಂಡು ಮಾತಾಡ್ತಿದ್ರು, ಹೊರಗಡೆ ಬನ್ನಿ. ಇಲ್ಲ, ಆಚೆ ಬಂದೆ. ಹಾಂ, ಇದು ನಮಗೆ ಮದುವೆ ಆಗಿ 3 ವರ್ಷ ಆಗಿದೆ. ಯಾವ ಊರಂತ ಹೇಳಿದ್ ನೀವು? ಮಾಸ್ತಿ. ನಮ್ಮ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಊರು. ಹೌದಾ? ಹೌದು ಗುರುಜಿ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಅಲ್ಲೇ ಹುಟ್ಟಿದ್ದು, ಅಲ್ಲೇ ಬೆಳೀತಾ ಇರೋದು. ಸೋದರ ಮಾವನ್ಗೆ ಮದುವೆ ಮಾಡ್ಕೊಟ್ಟಿರೋದು. 3 ವರ್ಷ ಆಗಿದೆ ಮದುವೆ ಆಗಿ. ಒಂದಿನಾನು ನೆಮ್ಮದಿಯಾಗಿ ನೋಡ್ಕೊಂಡಿಲ್ಲ, ಯಾವಾಗೂ ಜಗಳ, ಬೇರೆಯವ್ರ ಸಂಬಂಧನೂ ಇದೆ. ನೀವು ಮಾಡಿರೋ ಯೂಟ್ಯೂಬ್ ಎಪಿಸೋಡಲ್ಲಿ ನಾನು ಮಾಡ್ತಾನೆ ಇದ್ದೀನಿ. ಆದ್ರೂ ಏನು ಅವ್ರ ಹತ್ರ ಚೇಂಜ್ ಕಾಣಿಸ್ತಾ ಇಲ್ಲ ಸ್ವಾಮಿ ಗುರುಜಿ. ಮನೆಯೆಲ್ಲ ತುಂಬಾ ಕಿತ್ಲಾಟ ಆಗಿ ಮನೆಗೆ ಬಂದ್ಬಿಟ್ಟಿದೀನಿ, ಹುಟ್ಟದ ಮನೆಗೆ. ಮಕ್ಕಳಿಲ್ವಾ? ಇದೆ, ಒಂದು ಪಾಪು ಇದೆ, 1.5 ವರ್ಷ ಮಗುಗೆ. ಗಂಡ ಹೆಣ್ಮಗುನ? ಹೆಣ್ಮಗು. ನೀವು ಸೋದರ ಮಾವನ್ ಯಾಕಮ್ಮ ಮದ್ವೆ ಅದೇ? ಮನೆಯಲ್ಲಿ ಬಲವಂತ ಮಾಡ್ಬಿಟ್ರು. ಅವ್ರ ಮಾತಿಗೆ ಇದ್ ಮಾಡಕ್ಕಾಗುತ್ತಾ ಅಂದ್ಬಿಟ್ಟು ನಾವು ಮಾಡ್ಕೊಬಿಟ್ರೆ. ಇವಾಗ ನೋಡಿದ್ರೆ ಈ ಕಷ್ಟಗಳು ಅನುಭವಿಸ್ತಾ ಇದೀನಿ ನಾನು. ನಿಮ್ಮ ತಾಯಿ ಹೇಳಕ್ಕಿಲ್ವಾ ಬುದ್ಧಿ ಅವ್ರಿಗೆ? ಎಷ್ಟ್ ಹೇಳಿದ್ರು ನಾನು 3 ತಿಂಗಳು ಹಠ ಮಾಡಿದೆ, ಬೇಡ ಕಡೆ ಎಲ್ಲಾದ್ರೂ ಕೊಟ್ಟು ಮಾಡಿ, ಸಂಬಂಧದಲ್ಲಿ ಬೇಡ ಅಂತ ನಾನು ತುಂಬಾ ಹುಡ್ಕೊಂಡೆ, ಹಠನೂ ಮಾಡಿದೆ. ಏನ್ ಮಾಡಿದ್ರು ಆಗಿಲ್ಲ ಗುರುಜಿ. ಏನ್ ಕೆಲಸ ಮಾಡ್ತಾರ ಅವರು? ಆಫೀಸಲ್ಲಿ ವರ್ಕ್ ಮಾಡ್ತಾರೆ ಅವರು. ಯಾವ ಆಫೀಸು? ಫಸ್ಟ್ ದೇವನಹಳ್ಳಿಯಲ್ಲಿ ಏರ್ಪೋರ್ಟ್ ಅಲ್ಲಿ ಮಾಡ್ತಾ ಇದ್ರು, ಇವಾಗ ವೈಟ್ ಫೀಲ್ಡ್ ಶಿಫ್ಟ್ ಆಗಿದೆ, ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ನಿಮ್ಮನ್ ಬಂದು ಈ ಮಾತುಕತೆ ಏನು ಇಲ್ಲ? ಮೊನ್ನೆ ನೈಟ್ ಕಿತ್ಲಾಡ್ಕೊಂಡು ನಿನ್ನೆ ಬೆಳಗ್ಗೆ ಹುಟ್ಟದ ಮನೆಗೆ ಬಂದಿದ್ದೀವಿ. ಮಾಂಗಲ್ಯ ದೋಷ, ಇದು ವಿವಾಹ ಮ್ಯಾಚ್ ಆಗಲ್ಲ, ಮ್ಯಾರೇಜ್ ಮ್ಯಾಚ್ ಆಗಲ್ಲ, ಮದುವೆ ಮಾಡಿಬಿಟ್ಟಿದ್ದಾರೆ. ನೀವು ಈ ಹಾಸನದಿಂದ 22 ಕಿಲೋಮೀಟ್ರಲ್ಲಿ ಮುದಿಗೆರೆ ಅಂತ ಒಂದು ಊರಿದೆ. ಮುದಿಗೆರೆ ಅಲ್ಲಿ ಲಕ್ಷ್ಮೀ ನರಸಿಂಹ ಮತ್ತು ಲಕ್ಷ್ಮೀ ವರಹಸ್ವಾಮಿ ಇದ್ದಾರೆ ಒಂದೇ ದೇವಸ್ಥಾನದಲ್ಲಿ. అయితే ನನ್ನ ಪ್ರಕಾರ ಇಡೀ ದೇಶದಲ್ಲಿ ಅದೊಂದೇ ಜಾಗದಲ್ಲಿ ಲಕ್ಷ್ಮೀ ನರಸಿಂಹ ಮತ್ತು ಲಕ್ಷ್ಮೀ ವರಹಸ್ವಾಮಿ. ಅಲ್ಲಿ ಹೋಗಿ ಒಂದು ಸಲ ಪ್ರಾರ್ಥನೆ ಮಾಡ್ಕೊಳ್ಳಿ, ಗಂಡ ನನ್ನ ಪ್ರೀತಿಯಿಂದ ನೋಡಲಿ, ಮತ್ತು ನನ್ನ ಕರ್ಕೊಂಡು ಹೋಗಲಿ, ಮತ್ತು ಅವ್ರದ್ದೆಲ್ಲ ದುಶ್ಚಟಗಳು ನಾಶ ಮಾಡಲಿ ಅಂತೇಳಿ ಲಕ್ಷ್ಮೀ ನರಸಿಂಹರಿಗೂ ವರಹಸ್ವಾಮಿಗೂ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ನೋಡಿ ಎಂಥ ಪವಾಡ ಆಗುತ್ತೆ ಅಂತ. ಇಮ್ಮಿಡಿಯೇಟಾಗಿ ನಿಮ್ಮ ಗಂಡ ಪರಿವರ್ತನೆ ಆಗ್ತಾರೆ. ಮತ್ತು ಇನ್ನೊಂದು ಸಲ ಅವ್ರ ಕೈಲಿ ಮ್ಯಾರೇಜ್, ಇನ್ನೊಂದು ಸಲ ಮರುಮಾಂಗಲ್ಯ ಮಾಡ್ಕೋಬೇಕು. ಇನ್ನೊಂದು ಸಲ ಅವ್ರ ಕೈಲೇ ತಾಲಿ ಕಟ್ಸ್ಕೊಳ್ಳಿ. ಲಗ್ನ ದೋಷ, ಮಾಂಗಲ್ಯ ಧಾರಣೆ ದೋಷ ಕೂಡ ನಿವಾರಣೆ ಆಗುತ್ತೆ. ಅಲ್ಲೇ ಹೋಗಿ ಇನ್ನೊಂದು ಸಲ ಅವ್ರ ಕೈಲಿ ತಾಲಿ ಕಟ್ಸ್ಕೊಳ್ಳಿ ದೇವ್ರ ಮುಂದೆನೇ. ಯಾವತ್ತಾರು ಪರವಾಗಿಲ್ಲ, ಹೋಗಿ ಬನ್ನಿ. ಮುದಿಗೆರೆ ಅಂತ, ಹಾಸನಿಂದ 22 ಕಿಲೋಮೀಟ್ರು ಮುದಿಗೆರೆ ಅಂತೇಳಿ, ದುದ್ದ ಹೋಬಳಿ ಅದು. ಅಲ್ಲಿ ಹೋಗಿ ಬನ್ನಿ, ಭಾಳ ವಿಶೇಷವಾದ ಸ್ಥಳ, ಭಾಳ ಅನುಕೂಲ ಆಗುತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಒಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ ನಮಸ್ತೆ. ನಮಸ್ತೆ, ಸ್ವಲ್ಪ ಜೋರ ಮಾತಾಡಿ. ಗುರುಗಳೇ, ನಾವು ಚಿತ್ರದುರ್ಗದಿಂದ ಕಾಲ್ ಮಾಡ್ತಾ ಇರೋದು. ಹೇಳಿ ಅಮ್ಮ. ಗುರುಗಳೇ, ಮುಂಚೆ ನಿಮಗೆ ಫೋನ್ ಮಾಡಿ ನಾನು ತಿಳಿಸಿದ್ದೆ, ನಾವು ಗಂಡ ಹೆಂಡತಿ ನಾವೆಲ್ಲ ಚೆನ್ನಾಗಿದ್ವಿ, 3ನೇ ವ್ಯಕ್ತಿಯಿಂದ ಸಮಸ್ಯೆ ಆಗಿತ್ತು. ಈಗ ಮಕ್ಕಳು ಒಂದ್ ಕಡೆ ಇದ್ದಾರೆ ಗುರುಗಳೇ, ನಾವೇ ಒಂದ್ ಕಡೆ ಇದೀವಿ, ಮನೆಯವ್ರ ಒಂದ್ ಕಡೆ ಇದ್ದಾರೆ. ಈಗ ಅವ್ರಿಗೆ ಏನಾಗಿದೆ ಅಂದ್ರೆ ಅವ್ರ ಮಕ್ಕಳು ಎಲ್ಲಿದ್ದಾರೆ ಏನಂತ ತಿಳ್ಕೋಬೇಕು ಗುರುಗಳೇ, ಅದನ್ನ ಗೊತ್ತಾಗ್ತಾ ಇಲ್ಲ. ಏನೇನು ಮನೆಯವರು ಗುರುಗಳೇ 3ನೇ ವ್ಯಕ್ತಿಯಿಂದ
ನಮ್ಮ ಸಂಸಾರದಲ್ಲಿ ಸಮಸ್ಯೆ ಆಗಿದೆ ಗುರುಗಳೇ. ಈಗ ಮಕ್ಕಳು ಒಂದ್ ಕಡೆ ಇದ್ದಾರೆ, ಮಕ್ಕಳಿಗೆ ಹಾಸ್ಟೆಲ್ಗೆ ಹಾಕ್ಬಿಟ್ಟಿದ್ದಾರೆ ಮನೆಯವರು. ಈಗ ಮಕ್ಕಳು ಎಲ್ಲಿದ್ದಾರೆ ಏನನ್ನೋದನ್ನ ತಿಳಿಸ್ತಾ ಇಲ್ಲ ನಮ್ಗೆ. ಅವರು ಒಂದ್ ಕಡೆ ಇದ್ದಾರೆ, ಎಲ್ಲಿದ್ದಾರೆ ಏನನ್ನೋದನ್ನು ತಿಳಿಸ್ತಾ ಇಲ್ಲ. ಅದನ್ನ ಯಾವ ತರ ತಿಳ್ಕೋಬೇಕು ಅನ್ನೋದನ್ನ ಗೊತ್ತಿಲ್ಲ. ನೀವೆಲ್ಲಿದ್ದೀರಾ ಈಗ? ಗುರುಗಳು ನಾವು ತವ್ರ ಮನೇಲಿ ಇದ್ದೀವಿ. ಎಲ್ಲಿದ್ದೀರಾ? ನಾವು ತವ್ರ ಮನೇಲಿ ಇದ್ದೀವಿ, ಹಿರಿಯೂರಲ್ಲಿ. ಗಂಡ ಎಲ್ಲಿದ್ದಾರೆ? ಅವ್ರ ಅದೇ ಗುರುಗಳು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಎಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅವ್ರು ಇದ್ದಿದ್ದು ಮುಂಚೆ ಕೂಡ್ಲಿಗಿ ತಾಲೂಕು ಆ ಕಡೆ ಸೈಡ್ ಇದ್ರು. ಈಗ ಎಲ್ಲಿದ್ದಾರೆ, ಎಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಮತ್ತೆ ಅವ್ರ ಫೋನ್ಗಳು ಯಾವ್ದಕ್ಕೂ ಕಾಂಟ್ಯಾಕ್ಟ್ ಸಿಗ್ತಿಲ್ಲ ಗುರುಗಳೇ. ಅವರು ಮಕ್ಳು ಎಷ್ಟು ಜನ? ಇಬ್ಬರು ಗುರುಗಳೇ, ಹೆಣ್ಣು ಮಕ್ಕಳು. ಇಬ್ರು ಹೆಣ್ಮಕ್ಳು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ? ಇಲ್ಲ ಗುರುಗಳೇ, ಅವರು ನಾನೇ ಅವ್ರು ನೋಡ್ಕೊಂತೀನಿ, ಅದು ನಿನಗೂ ಅದಕ್ಕೆ ಸಂಬಂಧ ಇಲ್ಲ ಆ ಥರ ಅಂತೇಳಿ ಮಕ್ಕಳು ನನ್ನ ಕಡೆ ಹಾಕಿದ್ರು. ಯಾವ ಸ್ಕೂಲಲ್ಲಿ ಇದ್ದಾರೆ, ಎಲ್ಲಿ ಹಾಸ್ಟೆಲಲ್ಲಿ ಇದ್ದಾರೆ, ಎಲ್ಲಿ ಏನಂತಾನು ಗೊತ್ತಾಗ್ತಿಲ್ಲ ಗುರುಗಳೇ. ಅದು ಸರಿ, ಯಾಕೆ ಹಿಂಗಾಯ್ತು ನಿಮ್ಮ ಸಂಸಾರ? ಗುರುಗಳೇ, ನಾನು ನಿಮ್ಗೆ ತಿಳಿಸಿದ್ದೆ ಮುಂಚೆ. ಅದೇ ಗುರುಗಳೇ, ನಮ್ಮ ಮನೆ ಎದುರುಗಡೆ ಒಬ್ಬ ವ್ಯಕ್ತಿಯಿಂದ ಹೇಳಿ ಆ ಹುಡುಗ ಫೋನಲ್ಲಿ ಮಾತಾಡ್ತಾ ಇದ್ದು, ಇಲ್ಲ ಸಂಬಂಧ ಇದೆ ಆ ಥರ ಅಂತೆಲ್ಲ ಹೇಳಿ ಸಮಸ್ಯೆ ಮಾಡ್ದ ಅಂತೆಲ್ಲ ಹೇಳಿದ್ದಲ್ಲ ಗುರುಗಳೇ. ನೀವು ಅದಕ್ಕೆ ತುಳಸಿ ಪೂಜೆ ಮಾಡ್ಲಿಕ್ಕೆ ಹೇಳಿದ್ರಿ, ಮಾಡ್ತಾ ಇದ್ದೀನಿ ಗುರುಗಳೇ ಅದನ್ನ. ಈಗ ಮಕ್ಕಳು ಅದು ಎಲ್ಲಿದ್ದಾರೆ ಏನಂತ ತಿಳ್ಕೊಬೇಕು ಗುರುಗಳೇ, ಅದು ಯಾವ ಥರ ಅಂತ. ಅಲ್ಲಮ್ಮ, ನಿಮ್ಗೆ ಏನಕ್ಕೆ ಬೇಕು ಎದುರುಗಡೆ ಹುಡುಗನ ಜೊತೆ ಮಾತುಕತೆ? ಇಲ್ಲ ಗುರುಗಳೇ, ಎಲ್ಲ ಸಂಬಂಧ ಅಂದ್ರೆ ನಮ್ಮ ಮನೆ ಪ್ರತಿಯೊಬ್ಬರ ಜೊತೆಲ್ಲೂ ಚೆನ್ನಾಗಿ ಇದ್ದವ್ರು ಗುರುಗಳೇ ಅವರು. ಈಗ ನೋಡಿದ್ರೆ ಈ ತರ ಆಪೋಸ್ ಆಗಿ ಸರಿ ಇಲ್ಲ ಆ ತರ ಅಂತೆಲ್ಲ ಹೇಳಿ ಮಾತಾಡಿ ಸಮಸ್ಯೆ ಮಾಡಿದಾನೆ ಗುರುಗಳೇ. ಅದ್ರ ಮಾಟಮಂತ್ರ ಪ್ರಯೋಗ ಎಲ್ಲ ನಡೆದಿದೆ ಅಂತ ಗೊತ್ತಾಯ್ತು ಗುರುಗಳೇ. ನಾವು ಇಬ್ರು ಚೆನ್ನಾಗಿರ್ಬಾರ್ದು ಅಂತೆಲ್ಲ ಹೇಳಿ ಮಾಟಮಂತ್ರ ಪ್ರಯೋಗ ಎಲ್ಲ ಮಾಡಿದ್ದಾನೆ ಗುರುಗಳೇ ಹುಡುಗ. ಅಲ್ಲ, ಅವನ ಜೊತೆ ಮಾತಾಡೋದೇಕೆ, ಅವನಿಂದ ಮಾಟಮಂತ್ರ ಮಾಡಿಸ್ಕೊಳ್ಳೋದು ಏನಕ್ಕೆ ಬೇಕು? ಒಳ್ಳೆಯವ್ರಂತ ನಂಬಿ ಎಲ್ಲರೂ ಚೆನ್ನಾಗಿದ್ದೀವಿ ಗುರುಗಳೇ, ಮನೇಲಿ ಎಲ್ಲರೂ ಚೆನ್ನಾಗಿದೆ, ಎಲ್ಲರ ಜೊತೆಲಿ ಕೂಡ. ಇವಾಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಇಲ್ಲ ಗುರುಗಳೇ, ಮನೆಯವ್ರು ಏನಂದ್ರೆ ಆ ಕಂಪ್ಲೇಂಟ್ ಅದು ಇರೋದು, ನನಗಿಬ್ರು ಹೆಣ್ಮಕ್ಳು ಇರೋದು, ನಾನು ಅದೇ ರೀತಿ ಕೋರ್ಟ್ ಕಂಪ್ಲೇಂಟ್ ಎಲ್ಲ ಏನು ಹೋಗೋದಿಲ್ಲ ಅಂತ ಹೇಳಿ ಅವನ ಕಡೆಗೆ ಅವ್ರ ಹತ್ರಕ್ಕೆ ಅವನ ಜೊತೆಗೆ ಮಾತಾಡೋಕ್ಕೂ ಏನಕ್ಕೂ ಇದಿಲ್ಲ ಗುರುಗಳೇ. ಅವ್ನ ಪಡಿ ಅವನಿರು, ನಿಮ್ಮ ಪಡಿ ಇದ್ಬಿಡ್ರಿ, ನನ್ನ ಸಮಸ್ಯೆ ಇಲ್ಲ, ಸಂಬಂಧ ಇಲ್ಲ ಅಂತ ದೂರ ಇರ್ತೀನಿ ಅಂತ ಹೇಳ್ತಾರೆ ಗುರುಗಳೇ. ನಿಮ್ಮ ಗಂಡನ ಮನೆ ಗಂಡ ದೇವ್ರು ಯಾರು? ಗುರುಗಳೇ, ನಾವು ಇದು ಚಿಕ್ಕರುದ್ರ ಸ್ವಾಮಿನ ನಾಯ್ಕನಹಳ್ಳಿ ಚಿಕ್ಕರುದ್ರ ಸ್ವಾಮಿನ ಮಂದೇವ್ರಂತ ನೋಡ್ತಾರೆ ಗುರುಗಳೇ. ಅದೇ ನೆಕ್ಸ್ಟ್ ಅದು ಯಾರು ಏನನ್ನೋದು ಗೊತ್ತಾಗಿಲ್ಲ ಗುರುಗಳೇ. ನಿಮ್ಮ ಇದನ್ನ ಕಾರ್ಯಕ್ರಮದ ನೋಡಿದ್ದು ಯೂಟ್ಯೂಬಲ್ಲಿ, ಅದೊಂದು ಮಂತ್ರ ಹೇಳಿರೋದನ್ನ ಹೇಳ್ಕೊಂತ ಇದ್ದೀನಿ ಗುರುಗಳೇ. ಇದು ಮಂದೇವ್ರು ಯಾರು, ಕುಲದೇವ್ರು ಯಾರು ಏನಂತ ಗೊತ್ತಿಲ್ಲ ಗುರುಗಳೇ ಸರಿಯಾಗಿ ನಮಗದು. ಓಕೆ, ನಿಮ್ಮ ಹೊಳಲ್ಕೆರೆಯಲ್ಲಿ ಜಡೆ ಗಣಪತಿ ದೇವಸ್ಥಾನ ನೋಡಿದ್ದೀರಾ? ಹೊಳಲ್ಕೆರೆಯಲ್ಲಿ? ಹಾಂ ಗಣಪತಿ. ಜಡೆ ಗಣಪತಿ, ಅಲ್ಲಿಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನನ್ನ ಗಂಡ ಮಕ್ಕಳದ್ದು ಮಾಹಿತಿ ಸಿಕ್ಕರೆ ನಿನಗೆ ಬೆಣ್ಣೆ ಅಲಂಕಾರ ಮಾಡಿಸ್ತೀನಿ. ಜಡೆಗೆ, ಗಣಪತಿ ಜಡೆಗೆ ಬೆಣ್ಣೆ ಹಚ್ಚಿ ಅರ್ಕೆ ಮಾಡ್ಕೊಂಡು ಬನ್ನಿ ಗಣಪತಿದು. ಅಲ್ಲಿ ಹೋಗಿ ಅರ್ಕೆ ಮಾಡಿ. ಜಡೆ ಗಣಪತಿ ಅಂತ ಬಸ್ ಸ್ಟ್ಯಾಂಡಿಂದ ಒಳಗಡೆ ಹೋದರೆ ಜಡೆ ಗಣಪತಿ ದೇವಸ್ಥಾನ ಇದೆ ಅಲ್ಲಿ ಹೊಳಲ್ಕೆರೆ. ಅಲ್ಲಿ ಹೋಗಿ ನಿಮ್ಮ ಚಿತ್ರದುರ್ಗದಿಂದ ಹೊಳಲ್ಕೆರೆ ಗೊತ್ತಲ್ಲ, ಅಲ್ಲಿ ಜಡೆ ಗಣಪತಿ ಅಂತ ಇದೆ. ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ. ನನ್ನ ಮಕ್ಕಳು ಮತ್ತು ಗಂಡನ ಸುಳಿವು ಸಿಕ್ಕಿದ್ರೆ ನಿನ್ನ ಜಡೆಗೆ ಬೆಣ್ಣೆ ಅಲಂಕಾರ ಮಾಡ್ತೀನಿ ಅಂತ ಜಡೆ ಗಣಪತಿ ಜಡೆಗೆ ಪ್ರಾರ್ಥನೆ ಮಾಡ್ಕೊಳ್ಳಿ, ಪ್ರದಕ್ಷಿಣೆ ಮಾಡ್ಕೊಂಡು ಬನ್ನಿ, ಖಂಡಿತ ಒಳ್ಳೆಯದಾಗತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಈ ಎದುರುಗಡೆ ಹುಡುಗನ ಜೊತೆ ಮಾತುಕತೆ ಆಗಬೇಕು, ಇವೆಲ್ಲ ಯಾವ ಗಂಡ ತಾನೇ ಸಹಿಸ್ತಾನೆ? ಈ ಥರ ನಡ್ಕೊಂಡ್ರೆ ಅವ್ರಿಗೂ ಬೇಜಾರಾಗತ್ತೆ. ಅವರು ಅದೇ ದೊಡ್ಡ ತಪ್ಪು ಅಂತೇಳಿ ಮನೆ ಬಿಟ್ಟು ಮಕ್ಕಳು ಕರ್ಕೊಂಡು ಹೋಗಿದ್ದಾರೆ ಅಂತಾರೆ. ಇದಕ್ಕೆ ಗಣಪತಿನೇ ಆ ವಿಘ್ನ ನಿವಾರಣೆ ಮಾಡಬೇಕು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ 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 ಹಲೋ, ಯಾವ ಊರಿಂದ ಮಾತಾಡ್ತೀರಿ? ನಮ್ದು ಹಾವೇರಿ. ನೀವು ಟಿ ವಿ ಮುಂದೆ ಕೂತ್ಕೊಂಡು ಮಾತಾಡ್ತಿದ್ದೀರಾ, ಕಾಲ್ ಕಟ್ಟಾಗತ್ತೆ, ಹೊರಗಡೆ ಬನ್ನಿ. ಆಯ್ತಾಯ್ತು. ಹಲೋ, ಯಾವ ಊರು ನಿಮ್ಮದು? ಹಾವೇರಿ ಸರ್. ಹಾವೇರಿ. ಯಾವುದು? ಹಾವೇರಿ. ಹಾವೇರಿ. ಹೇಳಿ ಅಮ್ಮ. ನಮ್ಮ ಮಗಂದು ಪುನರ್ವಸು ನಕ್ಷತ್ರ 4ನೇ ಪಾದ. ಅವನು ವಿದ್ಯೆನೇ ಇಲ್ಲ, ಅವನಿಗೆ ಸ್ವಲ್ಪ ಏನಿಲ್ಲ? ವಿದ್ಯೆ ಇಲ್ಲ. ವಿದ್ಯೆ ಇಲ್ಲ. ಆಮೇಲೆ ಓದೋದ್ ಕಡೆ ಇಂಟ್ರೆಸ್ಟ್ ಇಲ್ಲ. ಈಗ ದುಡಿಯಾಕ ಹೋಗಿದ್ದಾನೆ, ಬೆಂಗಳೂರನ್ನ ದುಡಿತೀನಿ ಅಂದು. ಡಿಪ್ಲೊಮಾನು ಇನ್ಕಂಪ್ಲೀಟ್ ಮಾಡದ, ಅಗ್ರಿ ಡಿಪ್ಲೊಮಾ ಹಚ್ಚಿದ್ವಿ, ಅದು ಇನ್ಕಂಪ್ಲೀಟ್. ಅದಕ್ಕೆ ಮುಂದೆ ಕಂಪ್ಲೀಟ್ ಆಗ್ಬೇಕಂದ್ರೆ ಎಜುಕೇಶನ್ ಅಂತ. ಎಷ್ಟು ಏಜ್ ಅವನದು? ಅವನೀಗ 2004 ಸರ್ ಡೇಟ್ ಆಫ್ ಬರ್ತ್. 20 ವರ್ಷ.
20 ವರ್ಷ. ಗುರುಶಾಪ ಇದೆ. ಏನ್ ಸರ? ಗುರುಶಾಪ, ಪುನರ್ವಸು ನಕ್ಷತ್ರ ಗುರುಶಾಪ ಇರ್ತದೆ. ಓ ಜನ್ಮದ ಗುರುಗಳ ಶಾಪ ಇರ್ತದೆ, ಈ ಜನ್ಮದಲ್ಲಿ ವಿದ್ಯಾವಂತ ಆಗೋದಿಲ್ಲ. ಆದ್ದರಿಂದ ದಿನನಿತ್ಯ ಹತ್ತಿ ಹಣ್ಣಿನ ಮರಕ್ಕೆ, ಹತ್ತಿ ಹಣ್ಣು ಅಂದರೆ ಔದಂಬರ ವೃಕ್ಷ ಅಂತ, ಹತ್ತಿ ಹಣ್ಣಿನ ಮರಕ್ಕೆ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆ ಸ್ನಾನ ಮಾಡಿ 108 ಸುತ್ತು ಪ್ರದಕ್ಷಿಣೆ ಮಾಡಲಿ. 48 ದಿವಸ, ಒಂದು ಮಂಡಲ, ಗುರುಶಾಪ ನಿವಾರಣೆ ಆಗ್ತದೆ. ಇದು ಮಾಡಬೇಕು, ಓದೋ ಮನಸ್ಸು ಬರ್ತದೆ. ಮತ್ತು ನಾನು ಏನೋ ಒಂದು ವೃತ್ತಿ ಮಾಡಬೇಕು, ಒಳ್ಳೆ ವೃತ್ತಿ ಮಾಡಬೇಕು, ಒಳ್ಳೆ ವಿದ್ಯೆ ಇರಬೇಕು, ಅದಕ್ಕೆ ಏನೋ ಒಂದು ಮತಿ ಬರ್ತದೆ. ಮಾಡಿಸಿ, ಖಂಡಿತ ಒಳ್ಳೆಯದಾಗ್ತದೆ. ಗುರುಶಾಪ ವಿಮೋಚನೆ ಆಗಬೇಕು, ಅಲ್ಲಿವರೆಗೂ ವಿದ್ಯೆ ಹತ್ತೋದಿಲ್ಲ. ಇದನ್ನು ಮಾಡಿಸಿ ಖಂಡಿತ ಒಳ್ಳೆಯದಾಗತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ನಮ್ಮ ಮಗಳ ಭವಿಷ್ಯದ ಬಗ್ಗೆ ಹೇಳ್ಬೇಕು. ಯಾವ ಊರು ನಿಮ್ಮದು? ನಮ್ಮ ಕೇರ್ಪುರಮ್ಮ. ಏನು ಹೇಳಿ. ಹಲೋ, ಅವ್ರಿಗೆ ಓದೋದ್ರ ಬಗ್ಗೆ ಹೇಳ್ಬೇಕು. ಅಲ್ಲಮ್ಮ, ಹೆಂಗೆ ಹೇಳಿ ನಾನು? ನಿಮ್ಮ ಮಗು ಒಂದು ಜಾತಕ ನೋಡಿಲ್ಲ, ಏನೂ ಇಲ್ಲ, ಹೆಂಗೆ ಹೇಳೋದು? ಏನು ನಿಮ್ಮ ಮಗಳು? ಹೇಳ್ತೀವಿ, ಡೇಟ್ ಆಫ್ ಬರ್ತ್ ಅಲ್ಲ, ಈ ತಿಂಗಳು 7ನೇ ತಾರೀಕು ಬರ್ತಡೆ, 8ನೇ ತಿಂಗಳು 5ನೇ. ಇಲ್ಲಿ ಜಾತಕ ನಾನು ಇಲ್ಲಿ ಬರೆಯಲ್ಲ, ಕುತ್ಕೊಂಡು ತೆಗಿಯೋಕ್ಕಾಗಲ್ಲ. ಓಕೆ, ಕಾಲ್ ಕಟ್ಟಾಯಿತು ಅನಿಸುತ್ತೆ. ದಯವಿಟ್ಟು ಪ್ರೇಕ್ಷಕರೇ, ನೀವು ತಿಳ್ಕೊಬೇಕು, ಇಲ್ಲಿ ನಾನು ಜಾತಕ ರೆಡಿ ಮಾಡೋಕ್ಕಾಗಲ್ಲ. ಅದು ರೆಡಿ ಮಾಡಬೇಕಾದ್ರೆ 20 ನಿಮಿಷನಾದರೂ ಬೇಕು. ಸುಮ್ಮನೆ ಏನೇನೋ ಸುಳ್ಳು ಹೇಳೋಕ್ಕಾಗೋದಿಲ್ಲ. ಹಲೋ ಗುರುಗಳೇ, ನಮಸ್ತೆ. ನಮಸ್ತೆ. ಯಾವೂರಿಂದ ಕಾಲ್ ಮಾಡ್ತೀರಿ? ನಾವು ಇಲ್ಲಿ ಮೈಸೂರಿಂದ ಕಾರ್ಯ ಮಾಡ್ತಿದ್ದೋ ಗುರುಗಳೇ. ಮೈಸೂರು ಪಕ್ಕ ಇದು KR ನಗರ. KR ನಗರ, ಹೇಳಿ ಗುರುಗಳೇ. ಏನಿಲ್ಲ, ನನ್ನ ಹೆಂಡತಿ ಓಡೋಗ್ಬಿಟ್ಟಾಳೆ. ಓಡೋಗ್ಬಿಟ್ಟಿದ್ಲು ಅಂದ್ರೆ ಏನರ್ಥ? ಹೋಗ್ಬಿಟ್ಟಿದ್ಲು, ಅದಕ್ಕೋಸ್ಕರ ಫೋನ್ ಮಾಡೋದು. ಅಲ್ಲ, ಏನು ಅವಳೇ ಬೇಕು, ಅವಳೇ ಬೇಕು ಅಂದ್ಬಿಟ್ಟು ಇದು ಮಾಡ್ದು. ಅಲ್ಲಪ್ಪ, ಸರಿಯಾಗಿ ಹೇಳಿ, ಏನು ಕೊಡೋಗಿದ್ದಾಳೆ, ಕಾರಣ ಏನು? ಹಲೋ ಹಲೋ, ಅವಳೇ ಬೇಕು. ನೀವು ಟಿ ವಿ ಮುಂದೆ ಕೂತ್ಕೊಂಡು ಮಾತಾಡ್ತೀರಾ? ನೀವು ಟಿ ವಿ ಮುಂದೆ ಕೂತ್ಕೊಂಡು ಮಾತಾಡ್ತಿದ್ದೀರಾ ಅನ್ಸುತ್ತೆ. ನೀವು ಏನು ಹೇಳ್ತಾ ಇದ್ದೀರೋ ನನಗೆ ಅರ್ಥ ಆಗ್ತಿಲ್ಲ. ಹೆಂಡತಿ ಓಡೋಗ್ಬಿಟ್ಟಿದ್ದಾಳೆ ಅಂದರೆ ಏನಕ್ಕೆ ಓಡೋದ್ಲು? ಹಲೋ ಹಲೋ, ಬಹುಶಃ ಅವ್ರಿಗೆ ನೆಟ್ವರ್ಕ್ ಇಲ್ಲ ಅಂತನೋ ಅಥವಾ ಏನಾಯ್ತು ಏನೋ, ಡಿಸ್ಕನೆಕ್ಟ್ ಆಯಿತು. ಟಿ ವಿ ನೋಡ್ಕೊಂಡು ಮಾತಾಡಿದ್ರೆ ಹಿಂಗೆ ಆಗೋದು. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ. ಎಲ್ಲಿಂದ ಕಾಲ್ ಮಾಡ್ತೀರಿ? ಸರ್, ನಾವು ಗೌರಿಬಿದನೂರಿಂದ. ಗೌರಿಬಿದನೂರಿಂದ, ಹೇಳಿ ಅಮ್ಮ. ನಾವು ಗುರುಜಿ ಮೀಟ್ ಮಾಡಬೇಕಾಗಿತ್ತು. ಏನಮ್ಮ? ಗುರೂಜಿ, ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಿದೆ. ಹಲೋ ಹಲೋ, ಮಾತಾಡಿ ಬೇಗ, ಕಾಲ್ ಕಟ್ಟಾಗ್ಬಿಡುತ್ತೆ. ಗುರೂಜಿ ಮಾತಾಡಬೇಕಾಗಿತ್ತು. ಮಾತಾಡ್ತಿದ್ದೀನಿ, ಮಾತಾಡಿ ಅಮ್ಮ. ಸ್ವಾಮಿ, ನಾವು ಗೌರಿಬಿದನೂರು ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಇಂದ. ನಮ್ಮ ಮನೇಲಿ ಒಂದ್ ಸ್ವಲ್ಪ ಪ್ರಾಬ್ಲಮ್ ಏನಂದ್ರೆ, ನಮ್ದು ಬೇಕರಿ ಇದೆ, ಬೇಕರಿ ಬಿಸ್ನೆಸ್ ನಮ್ದು. ಓಕೆ. ಏನು ಗೊತ್ತಿಲ್ಲ, ಚೆನ್ನಾಗೇ ಇದ್ವಿ. ಇತ್ತೀಚೆಗೆ ಅಂದ್ರೆ ಒಂದು 7-8 ಇಯರ್ಸ್ ಇಂದ ತುಂಬಾ ಲಾಸ್ ಆಗೋಗಿದೆ. ಏನ್ ಮಾಡಿದ್ರು ಕೈ ಹತ್ತತಾ ಇಲ್ಲ, ಹಂಗ ಆಗೋಗಿದೆ. ಸುಮ್ನೆ ಸಾಲ ಮಾಡ್ತೀವಿ, ಬರೀ ಸಾಲ 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 ಅಂತ ಹೇಳ್ಬಿಟ್ಟು ಇದ್ ಮಾಡ್ತಾ ಇದೀವಿ. ನಿಮ್ಗೆ ಆಪೋಸಿಟ್ ಒಂದು ಬೇಕರಿ ಇದೆಯಾ? ಆಪೋಸಿಟ್ ಇಲ್ಲ, ನಮ್ ಬೇಕರಿ ಹಿಂದೆ ಒಂದಿದೆ, ನೆಕ್ಸ್ಟ್ ಅದ್ರ ಪಕ್ಕ ಒಂದ್ ಬೇಕರಿ ಇದೆ, 2 ಬೇಕರಿ ಇದೆ. ಇಬ್ರು ಏನ್ ಆಗಿರ್ಲಿಲ್ಲ ಗುರುಜಿ, ಆರಾಮಾಗೆ ಇತ್ತು. ಒಂದ್ 8 ಇಯರ್ಸ್ ಬ್ಯಾಕ್ ಇದೆ ಆಷಾಢದಲ್ಲಿ ಅಂಗಡಿ ಮುಂದೆ ಎಲ್ಲ ಒಂದ್ ಸ್ವಲ್ಪ ಕೋಳಿ ರಕ್ತ ಅದೆಲ್ಲ ಹಾಕಿದ್ರು. ಕೋಳಿದು ಅದೇನೋ ಗೊತ್ತಿಲ್ಲ, ಅದೆಲ್ಲ ಹಾಕಿ ಅಕ್ಷತೆ ಹೂವ ಎಲ್ಲ ಹಾಕಿದ್ರು. ಅವಾಗಿಂದ ನಾವ್ ಏನ್ ಮಾಡಿದ್ರು ಆಗ್ತಾನೆ ಇಲ್ಲ ಗುರುಜಿ, ಬರೀ ಸಾಲ 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 ಅಂತೇಳಿ ಇದ್ ಮಾಡ್ತಾ ಇದೀವಿ. ನಿಮ್ಮ ಮನೇಲಿ ಒಂದ್ಸಲ ಪ್ರತ್ಯಂಗಿರ ಹೋಮ ಮಾಡಿಸಿ.
ಗೊತ್ತಾಯ್ತಾ? ಅಮಾವಾಸ್ಯೆ ದಿವಸ ಮಧ್ಯರಾತ್ರಿಯಲ್ಲಿ ಪ್ರತ್ಯಂಗಿರ ಹೋಮ ಮಾಡಿಸಿ. ಯಾವ ಶತ್ರುಗಳಿದ್ದಾರೋ ಆ ಕರ್ಮ ಮಾಡಿರ್ತಾರೋ ಅವ್ರು ಇಮಿಡಿಯೇಟಾಗಿ ರಿವರ್ಸ್ ಆಗುತ್ತೆ ಸೂರ್ಯೋದಯ ಆಗೋಕ್ಕೆ ಮುಂಚೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋರ ಹತ್ರ ಪ್ರತ್ಯಂಗಿರ ಹೋಮ ಮಾಡಿಸಿ ಎಲ್ಲ ಪ್ರಾಬ್ಲಮ್ ಸಾಲ್ವ್. ಒಂದೇ ಒಂದು ಇದೊಂದು ಹೋಮ ಸಾಕು, ಇನ್ನು ಯಾವ ದೇವರು ಯಾವ ಹರಕೆ ಏನು ಬೇಡ. ಇದೊಂದು ಹೋಮ ಮಾಡಿ ಪ್ರತ್ಯಂಗಿರ ಹೋಮ ನಿಮ್ಮ ಮನೆಯಲ್ಲಿ ಅಥವಾ ಬೇಕರಿ ಜಾಗ ಇದ್ದರೆ ಅಲ್ಲೂ ಮಾಡಿ, ಇಲ್ಲಾಂದರೆ ಮನೆಯಲ್ಲೇ ಮಾಡಿ, ಭಾಳ ಒಳ್ಳೆಯದಾಗತ್ತೆ. ನೋಡಿ, ಅಮಾವಾಸ್ಯೆ ದಿವಸ ಮಾಡಿ, ಭಾಳ ಒಳ್ಳೆಯದು. ಅದರಲ್ಲೂ ಶುಕ್ರವಾರ ಬಂದರೆ ಇನ್ನೂ ಒಳ್ಳೆಯದು. ಅಮಾವಾಸ್ಯೆ ಅವತ್ತು ಮಾಡಿಸಿ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ಕಾರ್ಯಕ್ರಮ ಮುಗಿಯುತ್ತಾ ಬಂತು, ಟೈಮ್ ಆಯಿತು. ಭಾಳ ಜನಕ್ಕೆ ಕಾಲ್ ಸಿಕ್ಕಿಲ್ಲ, ಕೆಲವು ಸಿಕ್ತು, ಸರಿಯಾಗಿ ಮಾತಾಡೋಕ್ಕಾಗಿಲ್ಲ. ಈ ಒಂದು ಅವಧಿಯಲ್ಲಿ 5,000 to 6,000 ಕಾಲ್ ನಮ್ಮ ಚಾನಲ್ಗೆ ಬರುತ್ತೆ. 1 ಗಂಟೆಯಲ್ಲಿ 5,000 to 6,000 ಕಾಲ್ಸ್. ಅದರಲ್ಲಿ ಯಾರು ಸಿಕ್ತೋ ಅವ್ರಿಗೆ ನಾನು ಆನ್ಸರ್ ಮಾಡೀನಿ. ಸರಿಯಾಗಿ ಮಾತಾಡಿಲ್ಲ, ಸರಿಯಾಗಿ ಕನೆಕ್ಟ್ ಆಗ್ತಿಲ್ಲ ಅಂದಾಗ ಮುಂದಿನ ಶನಿವಾರ ಭೇಟಿಯಾಗೋಣ. ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಈ ಜೊತೆಗೆ SSPK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಆಮೇಲೆ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲಿ ಕೂಡ ನಾವು ಅಪ್ಲೋಡ್ ಮಾಡ್ತಾಯಿದ್ದೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವರು ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ನೋಡಿ, www.lakshmisrinivas.in ಅಂತ. ಅದಕ್ಕೆ ಲಾಗಿನ್ ಆಗಿ ನೀವೇ ಯಾವ ಡೇಟು ಯಾವ ಟೈಮ್ ಬೇಕೋ ಬುಕ್ ಮಾಡ್ಕೋಬೋದು. ಯಾರು ಪ್ರಶ್ನೆ ಕೇಳಬೇಕೋ ಅವರೇ ಸ್ವತಃ ಬಂದರೆ ಒಳ್ಳೆಯದು. ಅವ್ರ ಪರವಾಗಿ ಬೇರೆಯವ್ರು ಬರೋದು ಬೇಡ. ಮತ್ತು ಮೆಡಿಕಲ್ ರಿಪೋರ್ಟ್ಸ್ ಏನಾಯಿತು ಅದು ತೊಗೊಂಬಂದ್ರೆ ಅದಕ್ಕೂ ಪರಿಹಾರ ತಿಳಿಸ್ತೀವಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.